ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 10ನೇ ಅಧ್ಯಾಯ 32ನೇ ಶ್ಲೋಕಕ್ಕೆ ಬಂದಿತ್ತು. ಭಗವಂತ ತನ್ನ ವಿಭೂತಿಗಳ ಬಗ್ಗೆ, ವಿಭೂತಿಗಳು ಅಂತಂದ್ರೆ ಹೋದ್ಸಲ ಹೇಳಿದಾಗೆ ಸೃಷ್ಟಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ಮಾಧ್ಯಮಗಳ ಮೂಲಕ ಭಗವಂತ ಪ್ರಕಟವಾಗ್ತಾ ಇದ್ದಾನೆ, ಗೋಚರವಾಗಿ ಮತ್ತು ಅಗೋಚರವಾಗಿ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳ ಮೂಲ ಸ್ವರೂಪ ನಾನೇ ಅಂತ ತಿಳಿಸ್ಕೊಡ್ತಾ ಇರ್ತಕ್ಕಂಥ ವಿಭೂತಿ ಯೋಗದಲ್ಲಿ ಹೋದ್ಸಲ ಹೇಳಿದಾಗೆ ಒಳ ಉದ್ದೇಶ ನಮಗೆ ಹೇಳಬೇಕಾಗಿದೆ. ಕಲಿಯುಗದಲ್ಲಿ ಅಜ್ಞಾನಿಗಳು ನಮಗೆ ಎಲ್ಲವೂ ನಾನೇ ಅಪ್ಪ ಅಂತ ಹೇಳಿಬಿಟ್ರೆ ನಮ್ಗೆ ಅರ್ಥ ಆಗಲ್ಲ. ಇದೆಲ್ಲವೂ ನಾನೇ ಅಂತ ಒಂದೇ ಒಂದು ವಾಕ್ಯದಲ್ಲಿ ಹೇಳಿದ್ರೆ ನಮ್ಗೆ ಏನು ಅರ್ಥ ಆಗಲ್ಲ. ಭಗವಂತ ಹೇಳ್ತಾ ಇದ್ದಾನೆ ಎಲ್ಲವೂ ನಾನೇ, ನಮಗಷ್ಟೇ ಆದ್ರೆ ಒಳ ಅರ್ಥ ಎಷ್ಟು ಆಳವಾಗಿದೆ, ಎಲ್ಲವೂ ನಾನೇ ಅನ್ನೋ ಶಬ್ದ ನಮಗೆ ಗೊತ್ತಾಗಲ್ಲ. ನಮಗೆ ಗೊತ್ತಾಗ್ಲಿ ತನ್ನ ಪ್ರಕಟವಾದಂತಹ ಅಥವಾ ಪ್ರಕಟವಾಗದೇ ಇರತಕ್ಕಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಭಗವತ್ ತತ್ವದ ಒಂದು ಅಂಶ ಮಾತ್ರ, ಅದನ್ನ ವಿಭೂತಿ ಅಂತ ಕರೀತಾರೆ. ಆ ಸಾಮರ್ಥ್ಯವನ್ನ ವಿಭೂತಿ, ಅದನ್ನ ವಿವರವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತೇಳಿ ನಮಗೋಸ್ಕರ ಭಗವಂತ ಎಲ್ಲ ಹೇಳ್ತಾ ಇದ್ದಾನೆ. ಎಲ್ಲವೂ ನಾನೇ ಅನ್ನೋ ಒಂದೇ ಒಂದು ವಾಕ್ಯದ ಅರ್ಥವನ್ನ ಬಿಡಿಸಿ ಈ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗದಲ್ಲಿ ಎಲ್ಲವನ್ನು ವಿಸ್ತಾರವಾಗಿ ಹೇಳಿ ಕೊನೆಗೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ನಾನು ಹೇಳಿರೋದು ಕೇವಲ ಅತ್ಯಲ್ಪ ವಿಷಯ ಮಾತ್ರ, ಇದು ಅಗಾಧವಾಗಿರ್ತಕ್ಕಂಥ ವಿಷಯ, ನಿಮಗೆ ಹೇಳಿದ್ರೂ ಅದು ಮುಗಿಯೋದಿಲ್ಲ, ನಿಮಗೆ ಅರ್ಥವೂ ಆಗೋದಿಲ್ಲ, ಎಲ್ಲವನ್ನೂ ಹೇಳಲಿಕ್ಕೆ ವಿಸ್ತಾರವಾಗಿ ಸಾಧ್ಯವೇ ಇಲ್ಲಪ್ಪ ಅರ್ಜುನ, ಕೆಲವು ಮುಖ್ಯವಾದಂತಹ ನನ್ನ ವಿಭೂತಿಗಳನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ಬೇಕು. ಹಾಗೆ ಪ್ರತಿಯೊಂದು ನಾನೇ ಅಂತ ಹೇಳಬೇಕಾದ್ರೆ ಭಗವಂತ ಉದಾಹರಣೆ ತಗೊಳ್ತಾ ಇದ್ದಾನೆ. ಯಾವುದು ಜಗತ್ತಲ್ಲಿ ನಮಗೆ ಸರ್ವಶ್ರೇಷ್ಠವಾಗಿದೆಯೋ, ಉತ್ತಮವಾಗಿದೆಯೋ, ಉತ್ತಮೋತ್ತಮವಾಗಿದೆಯೋ, ಪವಿತ್ರವಾಗಿದೆಯೋ, ಅದು ಯಾವುದ್ಯಾವುದು ನಮಗೆ ಅಂತ ಅಸಾಧ್ಯವಾಗಿರ್ತಕ್ಕಂತಹ ಅನುಭವಕ್ಕೆ ನಿಲುಕದೇ ಇರತಕ್ಕಂಥ ವಸ್ತು ವಿಶೇಷ ಇದೆಯೋ ಅದೆಲ್ಲವೂ ನಾನೇ ಅಂತ ಉದಾಹರಣೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡ್ತಾ ಇದ್ದಾನೆ. ಹೋದ ಸಲ ಹೇಳಿದ ಹಾಗೆ ಸರ್ಗಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಆಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವತದಾಮಹಂ ಅಂತ ಅಲ್ಲಿಗೆ ಬಂದಿತ್ತು. ಎಲ್ಲ ವಿದ್ಯೆಗಳಲ್ಲಿ ಮುಖ್ಯವಾದ ಆಧ್ಯಾತ್ಮ ವಿದ್ಯೆಯೇ ನಾನು. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದ ಹಾಗೆ ಕೆಲವು ಪದಪುಂಜಗಳನ್ನ ಅವಾಗವಾಗ ಬಳಸ್ತಾ ಇದ್ರು ಅವ್ರ ಮಾತುಗಳು. ಈ ಅಧ್ಯಾಯದ ಬಹಳ ಮುಖ್ಯವಾದ ಪದಪುಂಜ ನಮ್ಮ ಗುರುಗಳು ಬಳಸ್ತಾ ಇದ್ದಿದ್ದು ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಎಲ್ಲ ರೀತಿಯ ಯಜ್ಞಗಳಲ್ಲಿ, ಕರ್ಮಗಳಲ್ಲಿ, ಎಲ್ಲ ಕರ್ಮಗಳು ಭಗವತ್ ಪ್ರೀತಿಗೋಸ್ಕರ ಮಾಡೋದ್ರಿಂದ ಯಜ್ಞ ರೂಪವೇ ಅಂತ ಮೊದಲೇ ಹೇಳ್ಬಿಟ್ಟಿರೋದ್ರಿಂದ ಭಗವಂತ ಆಚಾರ್ಯ ಭಗವತ್ಪಾದರು ಅದಕ್ಕೆ ಭಗವದ್ಗೀತೆಯಲ್ಲಿ ಮೊದಲೇ ವ್ಯಾಖ್ಯಾನ ಕೊಟ್ಟಿರೋದ್ರಿಂದ, ಸಹ ಯಜ್ಞ ಅಂತ ಉಪನಿಷತ್ತಲ್ಲೇ ಬಂದಿರೋದ್ರಿಂದ ಆ ಎಲ್ಲ ರೀತಿಯ ನಿಷ್ಕಾಮ ಕರ್ಮಗಳು ಮಹತ್ ಯಜ್ಞಗಳೇ ಸರಿ. ಅದರೊಳಗೆ ನಮ್ಮ ಹೋಮ ಹವನಗಳು ಎಲ್ಲ ಬಂತು, ನಮ್ಮ ಅನುಷ್ಠಾನಗಳು ಬಂತು, ವ್ರತ ನೇಮಾದಿಗಳು ಬಂತು, ಎಲ್ಲ ಪೂಜೆಗಳು ಬಂತು, ಎಲ್ಲ ರೀತಿಯ ಹೋಮಗಳು ಬಂತು ಯಜ್ಞ. ಹಾಗೆ ನಿಷ್ಕಾಮ ಭಾವದಿಂದ ಮಾಡತಕ್ಕಂಥ ಎಲ್ಲಾ ಕರ್ಮಗಳು ಯಜ್ಞವೇ. ಭಗವಂತ ನಾನು ನನಗೋಸ್ಕರ ಅಲ್ಲ ನಿನಗೋಸ್ಕರ ಮಾಡ್ತಾ ಇದ್ದೇನೆ, ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದೇನೆ ಅನ್ನೋದು ನಿಷ್ಕಾಮ ಕರ್ಮಯೋಗ. ಅದು ಒಂದು ಮಹತ್ತರವಾದ ಯಜ್ಞ, ಎಲ್ಲಕ್ಕಿಂತ ಬಲವಾದದ್ದು, ಮಹತ್ತರವಾದದ್ದು. ಇದು ಭಗವದ್ಗೀತೆ ಮೂಲ ತತ್ವ. ನಮ್ಮ ಗುರುಗಳು ಪದೇ ಪದೇ ಹೇಳ್ತಾ ಇದ್ರು, ಯುಗದಲ್ಲಿ ಇನ್ನೇನ್ ಮಾಡ್ಲಿಕ್ಕಾಗದಿದ್ರು ಈ ಕರ್ಮಯೋಗವನ್ನು ಅಭ್ಯಾಸ ಮಾಡಿದ್ರೆ ಸಾಕು, ಮುಕ್ತಿಗೆ ಹೇತು ಸಹಕಾರಿಯಾಗುತ್ತೆ. ಅಂತಹ ನಿಷ್ಕಾಮ ಕರ್ಮ ಯೋಗಕ್ಕಿಂತಲೂ ಮಹತ್ವ ಅಂತ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ. ನಮಗೆ ಅದೂ ಮಾಡ್ಲಿಕ್ಕಾಗದೇ ಇದ್ರೆ ಕೊನೆ ಕನಿಷ್ಠ ಪಕ್ಷ ಜಪವನ್ನ ನಿರಂತರವಾಗಿ ಭಗವತ್ ನಾಮ ಸ್ಮರಣೆಯನ್ನು ಮಾಡ್ತಾ ಇದ್ರೆ ಸಾಕು, ಮತ್ತೇನು ಬೇಕಾಗಿಲ್ಲ. ಗುರುಗಳು ಇದಕ್ಕೆ ಬಹಳ ಮಹತ್ವ ಕೊಟ್ಟಿದ್ರು. ದಿಸ್ ಫ್ರೇಸ್ ಆಲ್ವೇಸ್ ಯೂಸ್ ಟು ನೆರೇಟ್ ಅಂಡ್ ಆಲ್ವೇಸ್ ಯೂಸ್ ಟು ಸೇ, ಡೂ ದ ಜಪ ದಟ್ ವಿಲ್ ಟೇಕ್ ಯು ಟು ಸಾಲ್ವೇಷನ್. ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ಸಿಂಪ್ಲಿ ಡೂ ಇಟ್ ಫಾರ್ ದ ಲವ್ ಆಫ್ ಗಾಡ್ ವಿತ್ ಅಟ್ಟರ್ ಡಿವೋಷನ್. ಕೇವಲ ಶ್ರದ್ಧೆಯಿಂದ, ಏನೂ ಇಲ್ಲ, ಶ್ರದ್ಧೆಯಿಂದ ಏನನ್ನೂ ಮನಸ್ಸಲ್ಲಿ ನಿರೀಕ್ಷೆ ಮಾಡದೆ ಭಗವತ್ ನಾಮಸ್ಮರಣೆ ಮಾಡೋದು. Our Gurudev went one step ahead. Even if you do mechanically,
japa, that will bear the fruit, that will clear the mind, that will annihilate your samskaras of the previous births, ಕರ್ಮಶೇಷ of the previous birth. ಹಿಂದಿನ ಜನ್ಮಗಳ ಎಲ್ಲಾ ಕರ್ಮಗಳು ಈ ಜಪ ಮಾಡೋದ್ರಿಂದ ತಾನಾಗಿಯೇ ಸುಟ್ಟು ಬೂದಿ ಆಗ್ತಾ ಹೋಗುತ್ತೆ, ನಮಗೆ ಗೊತ್ತಾಗಲ್ಲ. ಯಾಂತ್ರಿಕವಾದರೂ ಸರಿಯೇ, ಮನಸ್ಸು ಎಲ್ಲೋ ಇದ್ರೂ ಸರಿ, ಬಾಯಿನಲ್ಲಿ ಅದು ಬರ್ತಾ ಇದ್ರೂ ಸಾಕು. ನೀವು ಏನೇ ಮಾಡ್ತಾ ಇದ್ದಾಗ ಮನಸ್ಸು ಶಾಂತವಾಗಿರಬೇಕು ಅಂತ ಅನಿಸಿದಾಗ ಯಾವುದೇ ಕೆಲಸ ಮಾಡ್ತಾ ಇರಲಿ, ಮನಸ್ಸಲ್ಲಿ ಅದ್ರ ನಡೀತಾ ಇರಲಿ. ಆಧ್ಯಾತ್ಮ ವಿದ್ಯಾನಾಂ ಅನದರ್ ಪ್ಲೇಸ್. ಎಲ್ಲ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ಶ್ರೇಷ್ಠ. ಆಧ್ಯಾತ್ಮ ವಿದ್ಯೆ 64 ವಿದ್ಯೆಗಳಲ್ಲಿ ಯಾಕೆ ಶ್ರೇಷ್ಠ ಅಂದ್ರೆ, ಉಳಿದದ್ದೆಲ್ಲ ಲೌಕಿಕಕ್ಕೆ, ನಮ್ಮ ಪ್ರಾಪಂಚಿಕ ವ್ಯವಹಾರಕ್ಕೆ, ನಮ್ಮ ಅಭ್ಯುದಯ, ನಮ್ಮ ವೃದ್ಧಿ, ನಮ್ಮ ಕೀರ್ತಿ, ನಮಗೆ ಪುಣ್ಯ ಸಂಪಾದನೆ ಮತ್ತು ಸ್ವರ್ಗಲೋಕ ಪ್ರಾಪ್ತಿ ಅಂದ್ರೆ ಮರಣಾನಂತರ ನಮಗೆ ಸದ್ಗತಿ, ಪಿತೃಲೋಕ ಪ್ರಾಪ್ತಿ, ಸ್ವರ್ಗಲೋಕ ಪ್ರಾಪ್ತಿಗೆ ಅನುಕೂಲ ಆಗ್ತಕ್ಕಂಥದ್ದು ಎಷ್ಟೋ ವಿದ್ಯೆಗಳಿವೆ. ಆದ್ರೆ ಅವುಗಳಿಂದ ಮೋಕ್ಷ ಪ್ರಾಪ್ತಿ ಆಗಲ್ಲ ಅನ್ನೋದು ಮುಖ್ಯ. ಮೋಕ್ಷ ಪ್ರಾಪ್ತಿ ಆಗುವುದು ಅಂತಂದ್ರೆ ಏನು? ಮತ್ತೆ ನಾವು ಹುಟ್ಟದೇ ಇರತಕ್ಕಂಥ ಸ್ಥಿತಿ, ಜನ್ಮರಹಿತ ಸ್ಥಿತಿ. ಅದು ಎದರಿಂದ ಸಾಧ್ಯ ಆಗತ್ತೆ ಅಂದ್ರೆ ಆಧ್ಯಾತ್ಮ ವಿದ್ಯೆಯಿಂದ ಮಾತ್ರ. ಆಧ್ಯಾತ್ಮ ವಿದ್ಯೆಗೆ ಶಕ್ತಿಗಳು ಈ ಭಗವದ್ಗೀತಾ ವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಿರೋ ಹಾಗೆ ಆಧ್ಯಾತ್ಮ ವಿದ್ಯಾ ಮೀನ್ಸ್ ಬ್ರಹ್ಮವಿದ್ಯಾ. ಆಧ್ಯಾತ್ಮ ವಿದ್ಯಾ ಮೀನ್ಸ್ ಬ್ರಹ್ಮವಿದ್ಯಾ. ಆತ್ಮಜ್ಞಾನ, ಸ್ವರೂಪ ಜ್ಞಾನ, ನಾನು ಏನು ಅಂತ ಅರಿವಿನಲ್ಲಿರುವುದು, ಆ ಅರಿವು ಆಗೋದು ಅದು ಭಗವತ್ ಕೃಪೆಯಿಂದ ಅಥವಾ ಗುರುವಿನ ಕೃಪೆಯಿಂದ. ಆ ಸಮಯ ಬಂದಾಗ ಜ್ಞಾನ ತಾನಾಗಿ ಒಳಗಡೆ ಮುಚ್ಕೊಂಡಿರೋ ಜ್ಞಾನ ಪ್ರಕಟವಾಗುವಂಥದ್ದು, ಹೊಸದಾಗಿ ಯಾವುದು ಬರೋದಿಲ್ಲ. ಇನ್ ರಿಯಾಲಿಟಿ ವಿ ಹ್ಯಾವ್ ಲಾಸ್ಟ್ ದಿ ಟಚ್ ವಿತ್ ಡಿವಿನಿಟಿ ಅಷ್ಟೇ. We are basically divine, as our Gurudev always used to say. We have forgotten that we are divine in nature because of Maya, because of Ajnana, because of Avidya. ಈ ಅಜ್ಞಾನ ಎಂಬತಕ್ಕಂಥ ಅವಿದ್ಯೆ ನಮ್ಮನ್ನ ಏನು ಆವರಿಸ್ಕೊಂಡಿದೆಯಲ್ಲ, ನಾವು ನಿಜವಾಗ್ಲೂ ಏನು ಅಂತ ನಮಗೆ ಗೊತ್ತಿಲ್ಲ. ನಾನು ಇಂಥವನು ಅಂತ ಶರೀರಕ್ಕೆ ಹೇಳ್ಕೊಳ್ತಾ ಇದ್ದೇವೆ ಅಷ್ಟೇ. We are only identifying with our body-mind complex, as Nisargadatta Maharaj used to use that favorite word. We identify with this mind and body complex. And what is born has to die one day. And till death we identify with the body only and the mind only, the personality. That personality, I am. So that is a personality which is ನಾನು ಅಂತ ನಾವು ಹೇಳೋದು ನಿಜವಾದ ನಾನು ಅಲ್ಲ. ನಿಜವಾದ ನಾನು ಬೇರೆ ಇದೆ, ಯಾವ ಕಾಲದಲ್ಲೂ ಬದಲಾಗದೆ ಇರತಕ್ಕಂಥದ್ದು. ಅದು ನಿಜವಾದ ನಾನು. ಅಹಂ ಸ್ಫುರಣ, ಅಹಂ 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 ಅಂತ ಒಳಗಡೆ ಬರ್ತಾ ಇರುತ್ತಲ್ಲ. ಯಾವ ಮಾತಿಲ್ಲದೆ, ಕತೆ ಇಲ್ಲದೆ ನಾವು ಸುಮ್ಮನೆ ಇದ್ದಾಗ ಬೆಳಗ್ಗಿಂದ ರಾತ್ರಿವರೆಗೆ ಗಾಢ ನಿದ್ದೆ ಬರೋ ತನಕನೂ ಅಹಂ ಅಂತ ಒಳಗಡೆ ಇರುತ್ತೆ. ಯಾರು ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ. ಅಹಂ ನಾನು ಅನ್ನೋ ಭಾವ. ಆ ಭಾವಕ್ಕೆ ಮೂಲ ಯಾವುದು? ಚೈತನ್ಯ ಅಂದ್ರೆ ಆತ್ಮ. ಆತ್ಮ ವಿದ್ಯಾನಾಂ ಅಂತ ಗುರುಗಳಿಗೆ ಬಹಳ ಪ್ರಿಯವಾದಂಥ. ವಿ ಗೋ ಟು ದ ನೆಕ್ಸ್ಟ್ 33rd ಶ್ಲೋಕ. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ಅಕ್ಷರಾಣಾಂ ಅಕಾರಃ ಅಸ್ಮಿ. ಅಕಾರಃ ಸಂಸ್ಕೃತ ಭಾಷೆಯಲ್ಲಿ ಎಲ್ಲ ವರ್ಣಾಕ್ಷರಗಳು ಶುರುವಾಗೋದು ಅಕಾರದಿಂದ. ಅ ಇ ಉ ಲೈಕ್ ದಟ್. ಸೊ ಐ ಆಮ್ ದ ಫಸ್ಟ್ ಅಕಾರ ಮೈಸೆಲ್ಫ್ ಅಂದ್ರೆ ಅರ್ಥ ಏನು? ಭಗವಂತ ಹೇಳ್ತಾ ಇರೋದು ಉದಾಹರಣೆ, ತನ್ನ ವಿಭೂತಿ. ಅಕಾರ ಎಲ್ಲ ಶಬ್ದಕ್ಕೂ ಮೂಲ, ದ ಬೇಸ್. ಎವ್ರಿ ಕಾನ್ಸೋನೆಂಟ್ ends with akara only. It becomes ka only when a is added. When akara is added, it becomes ka. Any alphabetical half can't be used in communication, in writing, until it becomes a full. Without akara, varnamala will not continue. Communication cannot happen. We cannot write antartha. So, ಎಲ್ಲ ಅಕ್ಷರಗಳಲ್ಲಿ ಮುಖ್ಯವಾದ ಅಕಾರ ನಾನೇ ಆಗಿದ್ದೇನಪ್ಪ. ಸಮಾಸಿಕಸ್ಯ ದ್ವಂದ್ವಃ. ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾನೇ ಅಂತ ಭಗವಂತ ಹೇಳ್ತಾರೆ. ಮತ್ತೊಂದು ಉದಾಹರಣೆ, ಸಮಾಸ is a point referred to the grammar it comes. Means it is a compound word. When two words join together, it is called samasa. But he says, among the different types of compound words, I am one particular ದ್ವಂದ್ವ ಸಮಾಸ. ಎಲ್ಲ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ಶ್ರೇಷ್ಠ ಅಂತ ವ್ಯಾಕರಣ ಹೇಳುತ್ತೆ. ಅದರ ಅರ್ಥ ಏನು ಅಂದ್ರೆ, ಅಷ್ಟಕ್ಕೆ ನಾವು ಸೀಮಿತವಾಗಿ ಹೇಳೋದಾದ್ರೆ ವ್ಯಾಕರಣಕ್ಕೆ ಹೋಗಕ್ ಆಗ್ತಾ ಇಲ್ಲ. ವ್ಯಾಕರಣ ಶಾಸ್ತ್ರ ಇಲ್ಲಿ ನಮಗೆ ಬೇಕಾಗಿಲ್ಲ. ದ್ವಂದ್ವ ಸಮಾಸ ಅಂದ್ರೆ ಏನು ಅಂದ್ರೆ, ಎರಡು ಅಕ್ಷರಗಳು ಜೊತೆ ಆದಾಗ ಆ ಎರಡೂ ಅಕ್ಷರಗಳು ಪ್ರಧಾನವಾಗಿ ತಮ್ಮ ಪ್ರಧಾನತೆಯನ್ನು ಉಳಿಸ್ಕೊಳ್ಳುತ್ತೆ. ಒಂದು ಹೆಚ್ಚು ಒಂದು ಮೇಲು ಅಂತ ಅಲ್ಲ, ಎರಡೂ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ದ್ವಂದ್ವ ಸಮಾಸ. ಉಳಿದ ಎಲ್ಲಾ ಸಮಾಸಗಳಲ್ಲಿ ಯಾವುದೋ ಒಂದು ಶಬ್ದ ಅರ್ಥ ಕೊಟ್ರೆ ಇನ್ನೊಂದು ಗೌಣವಾಗಿರುತ್ತೆ. Among other types of compound words join, either one will
will be prominent, other is restricted. The both will give some other different meaning. Like that, grammar continues, grammatical point. So, dvandva, when two words join to form one compound word, both the words are important, both are independent, both are got a full value, 100% value. That is what dvandva. Best example given in grammar is, for dvandva samasa, Rama Lakshmana is a Sanskrit word. Rama Lakshmana word. Dvandva samasa. There is a word Rama, there is a word Lakshmana. When they combine, they form Rama Lakshmana. Rama Lakshmana ಅಂತಂದ್ರೆ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ರಾಮ ಲಕ್ಷ್ಮಣರು. Rama Lakshmana. ಇಲ್ಲಿ Rama is also important. It has got full significant meaning. Lakshmana also important, full significant meaning. No word dominates the other word anta. Both are important. Both are brothers. Among different types of grammatical presentation, I am that ಅಂತ ಅರ್ಥ ನಾವು ಮಾಡ್ಕೊಳ್ಳೋದು. ಉದಾಹರಣೆಗಳಿವೆಲ್ಲ ಭಗವಂತ ಕೊಡ್ತಾ ಇದ್ದಾನೆ, ಎಲ್ಲ ಉದಾಹರಣೆ ಮೂಲಕ. ಅಹಮೇವ ಅಕ್ಷಯ ಕಾಲಃ. ನೆಕ್ಸ್ಟ್ ಲೈನ್. ಅಹಮೇವ ಅಕ್ಷಯ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ಏವ ಅಕ್ಷಯ ಕಾಲಃ. There is no beginning, there is no end. Uncomprehendable, unthinkable. Kala, time factor as we experience in the waking state and dream state. ಜಾಗೃತ ಅವಸ್ಥೆಯಲ್ಲಿ ಮತ್ತು ಸ್ವಪ್ನದಲ್ಲಿ ನಮಗೆ ಕಾಲ ಅನ್ನೋ ಪರಿಗಣನೆ ಬರುತ್ತೆ, ಬೇರೆ ಬೇರೆ ಆಯಾಮದಲ್ಲಿ ಬರುತ್ತೆ. ಗಾಢ ನಿದ್ದೆಯಲ್ಲಿ ನಮಗೆ ಕಾಲ ಇರಲ್ಲ, ಕಾಲ ಹೊರಟೋಗಿರುತ್ತೆ. ಟೈಮ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ illusory potency of Maya. In reality, there is no time. Because of the birth of the ego, the time starts. So, ಕಾಲ ಎಲ್ಲಿ ಬಂತು ಅಂದ್ರೆ ಆದಿಯಲ್ಲಿ, ಆರಂಭದಲ್ಲಿ, ಸೃಷ್ಟಿಯ ಆರಂಭದಲ್ಲಿಯೇ ಕಾಲವು ಬಂತು ಅಂತ ವೇದಾಂತ ಹೇಳುತ್ತೆ. ಕಾಲ ಅನ್ನೋದು ಒಂದು ಮಿಥ್ಯಾ ಕಲ್ಪನೆ ಅಂತ. ಅದು ಆದಿ ಇಲ್ಲ, ಅಂತ್ಯ ಇಲ್ಲ. ಕಾಲಕ್ಕೇನು ಅದಕ್ಕೆ ಹಿಂದಿದೆಯಾ, ಮುಂದಿದೆಯಾ? We can only say past, present, future. But when the past started, nobody can say. When the future will commence, nobody can say. Where it will end, nobody can say. It's all infinite. So, ಕಾಲ ಅನ್ನೋದು ಅಕ್ಷಯವಾದದ್ದು, ಅದಕ್ಕೆ ಕ್ಷಯವೇ ಇಲ್ಲ. ಆ ಕಾಲವು ನಾನೇ ಆಗಿದ್ದೇನೆ. ಸೊ ಐ ಆಮ್ ದಟ್ ಸ್ಪೇಸ್ ಕಂಟಿನ್ಯೂಯಂ. ಎಲ್ಲಾ ಮೂರು ಅವಸ್ಥೆಗಳ ಲೆಕ್ಕ ಹಾಕೊಂಡ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಏನ್ ನಾವು ಹೇಳ್ತೀವ, ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಮಹಾಕಾಲವೂ ನಾನೇ, ಉತ್ಪತ್ತಿಯೂ ನಾನೇ, ಮಧ್ಯವೂ ನಾನೇ, ಅಂತ್ಯವೂ ನಾನೇ ಅಂತ ಹೇಳಿದ. ಧಾತಾಹಂ ವಿಶ್ವತೋ ಮುಖಃ. ವಿತ್ 1000 faces I sustain the creation. ಸಾವಿರಾರು ಮುಖಗಳು. ಇದೆಲ್ಲ ಸಾಂಕೇತಿಕ ಭಾಷೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಸಾವಿರಾರು ಮುಖಗಳು ವಿಶ್ವರೂಪ ದರ್ಶನ ಬರುತ್ತೆ. ಹಾಗಾದ್ರೆ ಭಗವಂತ ನಿಜವಾಗ್ಲೂ 1000 ರೂಪ ಇದೆ ಅಂದ್ರೆ ಹಾಗೆ ಅರ್ಥ ಅಲ್ಲ. ಸಾವಿರಾರು ರೂಪಗಳು ಅಂತಂದ್ರೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲವನ್ನು ನೋಡ್ತಾ ಇದ್ದಾನೆ ಅನ್ನೋ ಭಾವ. ಹಾಗೆ ಸಾವಿರಾರು ಮುಖಗಳಿಂದ ನಾನು ಈ ವಿಶ್ವವನ್ನ, ಈ ಸೃಷ್ಟಿಯನ್ನು ನಾನೇ ಧರಿಸಿದ್ದೇನಪ್ಪ ಅಂತ ಹೇಳ್ತಾ ಇದ್ದೇನೆ ಭಗವಂತ. ಸೊ ಐ ಆಮ್ ದಿ ನಥಿಂಗ್ ಬಟ್ ದಿ ಎಂಡ್ಲೆಸ್ ಟೈಮ್, ಅಂಡ್ ಐ ಆಮ್ ದ ಸಸ್ಟೈನರ್, ಐ ಆಮ್ ದಿ ಕ್ರಿಯೇಟರ್, ಅಂಡ್ ಐ ಆಮ್ ದ ಡಿಸ್ಟ್ರಾಯರ್. ಮೃತ್ಯು ಸರ್ವ ಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀವಾಕ್ ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿರ್ಕ್ಷಮ. ಮೃತ್ಯು ಸರ್ವಹರಶ್ಚ ಅಹಂ ಉದ್ಭವಶ್ಚ ಭವಿಷ್ಯತಾಂ. ಸರ್ವಹರಃ ಚ ಮೃತ್ಯು ಅಹಂ. ಎಲ್ಲವನ್ನೂ ಎಲ್ಲರನ್ನೂ ಸಂಹಾರ ಮಾಡತಕ್ಕಂತಹ, ನಾಶ ಮಾಡತಕ್ಕಂತಹ ಅವನು ನಾನೇ ಆಗಿದ್ದೇನೆ. ಎಲ್ಲವನ್ನೂ ಸರ್ವಹರಶ್ಚ ಅಂದ್ರೆ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಂತ ತಿಳ್ಕೊಳ್ಬೇಕು. ಸರ್ವ, ನಾಟ್ ಓನ್ಲಿ ಲಿವಿಂಗ್ ಕ್ರೀಚರ್ಸ್. ಇಲ್ಲಿ ಜೀವಕೋಟಿಗಳಷ್ಟೇ ಅಲ್ಲ ಮೃತ್ಯು, ನಿರ್ಜೀವ ವಸ್ತುಗಳು ಮೃತ್ಯುವನ್ನು ಹೊಂದುತ್ತವೆ ಒಂದಾನೊಂದು ಕಾಲದಲ್ಲಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ದ ಹೋಲ್ ಕ್ರಿಯೇಷನ್ ವಿಲ್ ಗೋ ಅವೇ, ಇಟ್ ವಿಲ್ ವ್ಯಾನಿಶ್. ಕಾಸ್ಮಾಸ್ ಇಟ್ ಸೆಲ್ಫ್ ವಿಲ್ ವ್ಯಾನಿಶ್. ಅಹಮೇವ ಮೃತ್ಯು. ಮೃತ್ಯು ಅಂತಂದ್ರೆ ಅರ್ಥ ಎಲ್ಲವನ್ನೂ ಆಪೋಷಣೆ ತಗೊಳ್ಕೊಳ್ತೇನೆ ಅಂತ. ಯಾವುದು ನನ್ನಿಂದ ಬಂದಿದೆಯೋ ಎಲ್ಲವೂ ವಾಪಸ್ ಬರುತ್ತೆ. ಅಂದ್ರೆ ಚರಾಚರ ವಸ್ತುಗಳು, ಸ್ಥಾವರ ಜಂಗಮ ಮತ್ತು ಜೀವಕೋಟಿಗಳು, ನಿರ್ಜೀವ ವಸ್ತುಗಳು ಎಲ್ಲವೂ ಮೃತ್ಯುಗೆ ಅಧೀನ, ನನಗೆ ಅಧೀನ ಅಂತ ಅರ್ಥ ಆಗುತ್ತೆ. ಉದ್ಭವಶ್ಚ ಭವಿಷ್ಯತಾಂ. ಮುಂದೆ ಏನು ಹುಟ್ಟುತ್ತೋ, ಮುಂದೆ ಬರತಕ್ಕಂಥ ಸೃಷ್ಟಿ ಏನಿದೆಯೋ, ಬ್ರಹ್ಮನ ಮುಂದಿನ ಹಗಲು ಪ್ರಾರಂಭ ಆದಾಗ ಮತ್ತೆ ಸೃಷ್ಟಿ ಪ್ರಾರಂಭ. ಆ ಮುಂದೆ ಬರ್ತಕ್ಕಂಥ ಸೃಷ್ಟಿಯ ಉದ್ಭವ ಬೀಜವೇ ನಾನು, ಅದಕ್ಕೂ ನಾನೇ ಕಾರಣ. ಪದೇ ಪದೇ ಭಗವಂತ ಹೇಳ್ತಾ ಇದ್ದಾನೆ. ಅಲ್ಟಿಮೇಟ್ಲಿ ವಾಟ್ ಹಿ ಮೀನ್ಸ್ ಬೈ ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ. ಪ್ರೈಮಾರ್ಡಿಯಲ್, ಮೂಲ ಅವ್ಯಕ್ತ ಸನಾತನ ಸೀಡ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಟ್ರಕ್ಷನ್, ಅಗೇನ್ ರೀಕ್ರಿಯೇಷನ್, ಸಸ್ಟೆನೆನ್ಸ್, ಡಿಸ್ಟ್ರಕ್ಷನ್. ಪ್ರತಿ ಸಲವೂ ಬಾರಿ ಬಾರಿಯಾಗಿ
ಪುನಃ ಪುನಃ ಸೃಷ್ಟಿಯ ಆರಂಭ ಮತ್ತು ಸೃಷ್ಟಿಯ ಪಾಲನೆ ಪೋಷಣೆ ಮತ್ತು ನಿಗದಿತ ಸಮಯಕ್ಕೆ ಸೃಷ್ಟಿಯ ಸಂಹಾರ. ಸೆಕೆಂಡ್ ಲೈನ್ ದರ್ ಆರ್ ಟೂ ಇಂಟರ್ಪ್ರಿಟೇಷನ್. ಕೀರ್ತಿ ಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ ಮೇಧಾ ಧೃತಿ ಕ್ಷಮಾ. ಡಿಫರೆಂಟ್ adjectives or attributes Lord is taking. Narinam, verbatim meaning. Narinam, and among women. Narinam, among women. I am Medha, Dhruti, Kshama. I am nothing but the Kirti, name and fame. I am Shri. Shri refers to wealth, Aishwarya, Lakshmi. Aishwarya or wealth refers to all types of wealth. All types of wealth. ಕೇವಲ ಹಣ ಒಂದೇ ಅಲ್ಲ, ಚಿನ್ನ ಒಂದೇ ಅಲ್ಲ. It is not just simply gold or money. Wealth refers to every type of wealth. Your mental health, physical health, family health, comfort zones in life, innumerable sources of income, wonderful job, harmonious life, ಎಲ್ಲವೂ ವೆಲ್ತ್ ಅಲ್ಲೇ ಬರೋದು. ಐಶ್ವರ್ಯ ಅಂದ್ರೆ ಬರೀ ಹಣ ಮಾತ್ರ ಅಲ್ಲ. ಐಶ್ವರ್ಯ ಅಂದ್ರೆ ಬುದ್ಧಿಬಲ, ಬಾಹುಬಲದಿಂದ ಎಲ್ಲ ಸಮಯದಲ್ಲೂ ಆತನಿಗೆ ಸರ್ವ ವಸ್ತುಗಳು ಸಿಗ್ತಕ್ಕಂಥ ಅವಕಾಶ, ಕೇಳಿದ್ದು ಬಯಸಿದ್ದೆಲ್ಲ ಸಿಗ್ತಕ್ಕಂಥ ಅವಕಾಶ, ಕೀರ್ತಿ ಮನ್ನಣೆ ಪ್ರಶಂಸೆ ಸಿಗ್ತಕ್ಕಂಥ ಅವಕಾಶ, ಆತನ ಆರೋಗ್ಯ ಚೆನ್ನಾಗಿರ್ತಕ್ಕಂಥ ಅವಕಾಶ, ಬಂಧು ಬಾಂಧವರ ಜೊತೆಗೆ ಚೆನ್ನಾಗಿರ್ತಕ್ಕಂಥ, ಈಗ ಎಲ್ಲವೂ ಬಂತು ಐಶ್ವರ್ಯ. ಆಮೇಲೆ ಆ ಐಶ್ವರ್ಯ ಅಂದ್ರೆ ಶ್ರೀ, ಆ ಲಕ್ಷ್ಮಿ ನಾನೇ ಆಗಿದ್ದೆ. ಕಮ್ಯುನಿಕೇಶನ್ ಕೆಪಾಸಿಟಿ, ನಮ್ಮ ವಾಕ್ ಚಾತುರ್ಯ, ಆ ಮಾತಿನ ಬಲ, ಮಾತನಾಡೋ ಕಲೆ, ಮಾತನಾಡೋ ರೀತಿ ಎಲ್ಲವೂ ನಾನೇ ಆಗಿದ್ದೇನೆ. ವಿ ಸಸ್ಟೈನ್ ಅವರ್ ಲೈಫ್ ಬಿಕಾಸ್ ಆಫ್ ದ ಮೆಮೊರಿ ಪವರ್. ಇಫ್ ಎವ್ರಿಥಿಂಗ್ ಈಸ್ ಲಾಸ್ಟ್ ದ ವೆರಿ ನೆಕ್ಸ್ಟ್ ಸೆಕೆಂಡ್ ಅಂದ್ರೆ ಅವರ್ ಲೈಫ್ ಬಿಕಮ್ಸ್ ಲೈಕ್ ಎ, ನಮಗೆ ಪ್ರತಿ ಕ್ಷಣದಲ್ಲೂ ಆಗೋ ಅನುಭವ ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ ಮರ್ತೋಗುತ್ತೆ ಅಂತ ಆಗಿದ್ರೆ ಏನಾಗ್ತಾ ಇತ್ತು? ಈವನ್ ಸೈನ್ಸ್ ಅಗ್ರೀಸ್. ಇಫ್ ವಿ ಡೋಂಟ್ ಹ್ಯಾವ್ ದಿ ಪವರ್ ಆಫ್ ಮೆಮೊರಿ, ವಾಟ್ ವುಡ್ ಹ್ಯಾವ್ ಹ್ಯಾಪನ್? ಈ ಕ್ಷಣ ನಂಗೆ ನೆನಪಿದೆ, ಮುಂದಿನ ಕ್ಷಣ ಮರ್ತೋಯ್ತು. ಸಣ್ಣ ಉದಾಹರಣೆ ಕೊಟ್ರೆ ಅರ್ಥ ಆಗುತ್ತೆ. ಇದು ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ನಮ್ಮ ಈ ನೆನಪು ಅಂತಿದೆಯಲ್ಲ, ನೆನಪಿನ ಶಕ್ತಿ, ಅದು ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಅಂದ್ರೆ ಜಗತ್ ನಡೀತಾ ಇರ್ಲಿಲ್ಲ, ನಿಮ್ಮ ಬಾಂಧವ್ಯ ಇರ್ತಾ ಇರ್ಲಿಲ್ಲ, ಸಂಬಂಧಗಳು ಇರ್ತಾ ಇರ್ಲಿಲ್ಲ, ಕೌಟುಂಬಿಕ ಜೀವನ ಇರ್ತಾ ಇರ್ಲಿಲ್ಲ, ಕೆಲಸ ಕಾರ್ಯಗಳು ನಡೀತಾ ಇರ್ಲಿಲ್ಲ, ಸಹೋದ್ಯೋಗಿಗಳು, ಮೇಲ್ವಿಚಾರಕರು, ಕೆಳಗಿನವರು ಯಾವುದೂ ಇರ್ತಾ ಇರ್ಲಿಲ್ಲ, ಎಲ್ಲವೂ ಹದಗೆಟ್ಟು ಹೋಗ್ತಾ ಇತ್ತು. ಈ ಕ್ಷಣ ನಂಗೆ ನೆನಪಿದೆ, ನಂಗೆ ನಾಳೆ ಮರ್ತೋಯ್ತು ಅಂತಂದ್ರೆ ಇವ್ರು ನನ್ನ ಹೆಂಡತಿ ನನಗೆ ಗೊತ್ತೇ ಇಲ್ಲ, ಆಗ ಗೊತ್ತೇ ಇಲ್ಲ, ಇವ್ರು ನನ್ನ ಬಾಸ್ ಗೊತ್ತೇ ಇಲ್ಲ, ಈಗ ಎಲ್ಲವೂ ಮರ್ತೋಗ್ಬಿಟ್ರೆ ನೆನಪಿನ ಅಗಾಧವಾದ ಶಕ್ತಿ. ಮೆಮೊರಿ ಪವರ್ ಇಸ್ ಸೋ ಇಂಪಾರ್ಟೆಂಟ್. ಇಫ್ ಪರ್ಸನ್ ಲೂಸಸ್ ದ ಮೆಮೊರಿ, ಟೋಟಲ್ ಕನ್ಫ್ಯೂಷನ್, ದೇ ಕಾಲ್ ಇಟ್ ಅಮ್ನೀಶಿಯಾ. ಸ್ಮೃತಿ ಭ್ರಾಂತಿ ಆದ್ರೆ ಅವನಿಗೆ ಹುಚ್ಚಿಡ್ದಂಗೆ ಆಗುತ್ತೆ. ಕೊನೆಗೆ ತಾನು ಯಾರು ಅಂತನೂ ಗೊತ್ತಿರಲ್ಲ, ತನ್ನ ಹೆಸರು ಗೊತ್ತಿರಲ್ಲ, ಪರಿಸ್ಥಿತಿ ಉಂಟು. ಸೊ ಆ ಶಕ್ತಿ ನಾನೇ ಆಗಿದ್ದೇನಪ್ಪ. ಮೇಧಾ, ಸ್ಮೃತಿ ಇಸ್ ಮೆಮೊರಿ. ವಾಟ್ ಇಸ್ ಮೇಧಾ? ಮೇಧಾ ಇಸ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ, ನಿಮ್ಮ ಬುದ್ಧಿಶಕ್ತಿ, ಯುವರ್ ಇಂಟೆಲಿಜೆನ್ಸ್, ನಿಶ್ಚಯಾತ್ಮಕ ಬುದ್ಧಿ, ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋದು ಮೇಧಾ. ಮೇಧಾ ಪ್ರಜ್ಞಾ, ಅದು ನಾನೇ ಆಗಿದ್ದೇನೆ. ಧೃತಿ, ಧೈರ್ಯ. ಧೃತಿ ಮೀನ್ಸ್ ಕರೇಜ್, ಇಂಡಾಮಿಟಬಲ್ ಕರೇಜ್, ಸ್ಟೆಡ್ ಫಾಸ್ಟ್ನೆಸ್. ಏನೇ ಬರಲಿ ನನಗೆ ಹೆದರಿಕೆ ಇಲ್ಲಪ್ಪ, ನಾನು ಧೈರ್ಯವಾಗಿ ಎದುರಿಸ್ತೇನೆ ಅನ್ನೋ ಛಲ ಇದೆಯಲ್ಲ, ದಟ್ ಈಸ್ ಧೃತಿ. ಧೃತಿ ಮೀನ್ಸ್ ಧೈರ್ಯ, ಅದು ನಾನೇ ಆಗಿದ್ದೇನೆ. ಕ್ಷಮ, ಇಂಪಾರ್ಟೆಂಟ್, ಕಂಪ್ಯಾಷನೇಟ್ ಕ್ವಾಲಿಟಿ ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್ ಹ್ಯಾವ್. If I don't forgive, what happens? My aversion will continue in my mind. My hatred will continue in the mind. ನಾನು ಕ್ಷಮಿಸೋ ಗುಣ ಇಟ್ಕೊಳ್ಳದೇ ಇದ್ರೆ ಜಗತ್ನಲ್ಲಿ ನನ್ನಲ್ಲಿರೋ ದ್ವೇಷ ಯಾವತ್ತೂ ಸಾಯೋದಿಲ್ಲ. ಆ ದ್ವೇಷ, ಆ ಸಿಟ್ಟು, ಆ ಸೆಡವು, ಕ್ರೌರ್ಯ ಅಲ್ಲೇ ಉಳಿದು ಬಿಡುತ್ತೆ. ಒಬ್ಬರು ನೋಡಿದ ಕೂಡಲೇ ಕ್ಷಮಿಸಿದ್ದೀನಿ ಅಂತ ನನ್ನ ಮನಸ್ಸು ಒಪ್ಕೊಂಡ್ರೆ ಆ ದ್ವೇಷ ಅಲ್ಲಿ ಕಮ್ಮಿ ಆಯ್ತು. ಪಶ್ಚಾತ್ತಾಪದಿಂದ ಬರ್ತಕ್ಕಂಥ, ಮರುಕದಿಂದ ಬರ್ತಕ್ಕಂಥ, ಅನುಕಂಪದಿಂದ ಬರ್ತಕ್ಕಂಥದ್ದು, ಯಾರು ಏನೇ ತಪ್ಪು ಮಾಡ್ಲಿ, ಆಯ್ತಪ್ಪ ಅದೇ ಆಗೋಗಿದೆಯಲ್ಲ, ನಾನು ಅದನ್ನು ಮರ್ತು ಬಿಡೋಣ. ಸೊ ಫರ್ಗೆಟಿಂಗ್ ದಟ್ ಈಸ್ ದ ಗ್ರೇಟೆಸ್ಟ್ ಡಿವೈನ್. ಬಹಳ ಕಷ್ಟ. ಇವೆಲ್ಲವೂ ನಾನೇ ಆಗಿದ್ದೇನೆ. ಇದು ಮೇಲ್ನೋಟದಲ್ಲಿ ಭಗವಂತ ಹೇಳ್ತಾ ಇರೋದು, ಸ್ತ್ರೀಯರಲ್ಲಿ ಎಲ್ಲಾ ಗುಣಗಳು ಇದೆ, ಈ ಎಲ್ಲಾ ಗುಣಗಳು ನಾನೇ ಆಗಿದ್ದೇನೆ. ಮೇಲ್ನೋಡ ನಾರೀಣ ಅಂದ್ರೆ ಸ್ತ್ರೀಯರಲ್ಲಿ ಇರತಕ್ಕಂಥ ಗುಣಗಳು, ಸ್ತ್ರೀಯರಲ್ಲಿದೆ, ಮಹಿಳೆಯರಲ್ಲಿದೆ. Among women, all these characters are there, these attributes are there. I am that attribute. The second interpretation, as Acharya has given, is symbolically Lord is taking the name of the ladies, because it doesn't mean that gents don't have these qualities. ಅರ್ಥ ಅಲ್ಲ. ಸ್ತ್ರೀಯರಲ್ಲಿ ಮಹಿಳೆಯಲ್ಲಿ ಇರತಕ್ಕಂತಹ ಗುಣಗಳು ಅಂತ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಗುಣಗಳು ಪುರುಷರಲ್ಲಿ ಇಲ್ಲವೇ ಇಲ್ಲ ಅಂತ ಅರ್ಥವೇ ಅಲ್ಲ. ಅವರಲ್ಲೂ ಇದೆ,
ಆದ್ರೆ ಮಹಿಳೆಯರಲ್ಲಿ ಇದು ಹೆಚ್ಚಿನ ಮಟ್ಟಿಗೆ ಎದ್ದು ಕಾಣುವಂತ ಪ್ರವೃತ್ತಿಗಳು, ಮಹಿಳೆಯರಲ್ಲಿ ವಿಶೇಷವಾಗಿ ಕಾಣುತ್ತೆ ಈ ಪ್ರವೃತ್ತಿಗಳು. ಇದು ಒಂದು ಇಂಟರ್ಪ್ರಿಟೇಷನ್. ಅಂಡ್ ವೇದಾಂತ ದೇಶಿಕರ್ ಗಿವ್ಸ್ ಅನದರ್ ಇಂಟರ್ಪ್ರಿಟೇಷನ್. ಆಲ್ ದೀಸ್ ವರ್ಡ್ಸ್ ದೇ ಆರ್ ಯೂಸ್ಡ್ ಇನ್ ಪುರಾಣಾಸ್ ಆಲ್ಸೋ. In Vishnu Purana it is there, Bhagavatam it is there. They are only symbolic, you must consider. Symbolic. They are not real. Symbolic ಅಂದ್ರೆ ಸಂಕೇತ ಮಾತ್ರ ತಗೊಳ್ಳಿ. ಪುರಾಣಗಳಲ್ಲೂ ಹೆಸರುಗಳು ಬರುತ್ತೆ. ದಕ್ಷ ಪ್ರಜಾಪತಿ ಯಜ್ಞ ಮಾಡಿದಾಗ ಶಿವನನ್ನ ಅಳಿಯನನ್ನ ಕರೀದೇ ಇದ್ದಾಗ ಅಲ್ಲಿ ದಕ್ಷ ಸಂಹಾರ ಆಗೋಯ್ತು. ಕತೆ ಎಲ್ಲರಿಗೂ ಗೊತ್ತಿರೋದು. ಆ ದಕ್ಷನಿಗೆ ಎಷ್ಟೋ ನೂರಾರು ಜನ ಪುತ್ರಿಯರು, ದಾಕ್ಷಾಯಣಿ ಒಬ್ಬಳು. ಆ ದಕ್ಷನಿಗೆ 10 ಜನ ಪುತ್ರಿಯರಲ್ಲಿ ಇವರೆಲ್ಲ ಅವರ ಹೆಸರು ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮ. These are the names of the daughters of Daksha Prajapati. That is Purana say. Referring to the feminine gender, they are called daughters. But symbolically it means these are most compassionate attributes in the human mind. ಕೇವಲ ಸಾಂಕೇತಿಕವಾಗಿ ಅಲ್ಲಿ ಹೇಳಿದೆ ದಕ್ಷ ಪ್ರಜಾಪತಿಯ ಮಕ್ಕಳು ಅಂತ. ನಿಜವಾದ ಅರ್ಥದಲ್ಲಿ ಇವೆಲ್ಲವೂ ಗುಣಲಕ್ಷಣಗಳು ಅಂತ ತಿಳ್ಕೊಳ್ಬೇಕು. ಕೀರ್ತಿ ಅಂದ್ರೆ ಅದು ಮನುಷ್ಯರು ಇರಬೇಕಾಗಿರ್ತಕ್ಕಂಥ ಗುಣ, ಬಹಳ ಪವಿತ್ರವಾದಂತಹದ್ದು. ಬುದ್ಧಿಶಕ್ತಿ ಪವಿತ್ರವಾಗಿರ್ತಕ್ಕ ಬುದ್ಧಿ, ಯಾವುದು ಸರಿ ಯಾವುದು ತಪ್ಪು, ಸರಿಯಾದ ವಿಷಯಗಳನ್ನು ಮಾತನಾಡ್ತಕ್ಕಂಥದ್ದು, ಅವೆಲ್ಲವೂ ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದೇನೆ. ಫರ್ಗಿವ್ನೆಸ್ ಈಸ್ ಅಟ್ರಿಬ್ಯೂಟ್. ಐ ಮೈಸೆಲ್ಫ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಬೃಹತ್ ಸಾಮಃ ತಥಾ ಸಾಮ್ನಾಂ, ಸಾಮ್ನಾಂ ತಥಾ ಬೃಹತ್ ಸಾಮಃ ಅಹಮಸ್ಮಿ. ವಿ ಹ್ಯಾವ್ ಟು ರಿಮೆಂಬರ್ ಲೈಕ್ ದಟ್. ಸಾಮ ಗಾನಗಳಲ್ಲಿ ಅಥವಾ ಸಾಮವೇದದ ಮಂತ್ರಗಳಲ್ಲಿ, ಸಾಮಾನ್ಯವಾಗಿ ವೇದ ಮಂತ್ರಗಳಿಗೆ ರುಕ್ ಅಂತ ಒಂದು ಹೆಸರಿದೆ, ಕಾಮನ್ ಜೆಂಡರ್, ಕಾಮನ್ ನೇಮ್. ಸೊ ಅಮಾಂಗ್ ದ ವೇದ ಮಂತ್ರಾಸ್ ಇನ್ ಸಾಮವೇದ ಐ ಆಮ್ ದಟ್ ಬೃಹತ್ ಸಾಮ ಲಾರ್ಡ್ಸ್. ಎಲ್ಲಾ ವೇದಗಳಲ್ಲಿರತಕ್ಕಂತಹ ಪವಿತ್ರವಾದ ವೇದಗಳಲ್ಲಿ ಸಾಮವೇದವೇ ಶ್ರೇಷ್ಠ ಅಂತ ಹಿಂದೆ ಹೇಳಿದ್ದಾನೆ. ಯಾಕಂದ್ರೆ ಅದು ಸುಶ್ರಾವ್ಯವಾಗಿ ಹಾಡ್ಲಿಕ್ಕೆ ಬರ್ತಕ್ಕಂಥ, ಸಂಗೀತಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಸಾಮವೇದ, ಕೇಳಲಿಕ್ಕೆ ಇಂಪಾಗಿರ್ತಕ್ಕಂಥದ್ದು. ಅಂತಹ ಸಾಮವೇದದಲ್ಲಿ ಬೃಹತ್ ಸಾಮ ನಾನಾಗಿದ್ದೇನೆ ಅಂತ ಮತ್ತೆ ಹೇಳ್ತಾ ಇದ್ದೆ. ದಟ್ ಸ್ಪೆಷಲ್ ಮಂತ್ರ, ಸ್ಪೆಷಲ್ ರುಕ್ ಕಾಲ್ಡ್ ಬೃಹತ್ ಸಾಮ ಇನ್ ದ ಸಾಮವೇದ. ಗಾಯತ್ರಿ ಛಂದಸಾಮಹಂ, ಛಂದಸಾಂ ಗಾಯತ್ರಿ ಅಸ್ಮಿ. ಛಂದಸ್ಸುಗಳಲ್ಲಿ ಗಾಯತ್ರಿ ಎನ್ನುವ ಛಂದಸ್ಸು ನಾನೇ ಆಗಿದ್ದೇನಪ್ಪ ಅರ್ಜುನ ಅಂತ ಅರ್ಥ ಆಗುತ್ತೆ. ಛಂದಸಾಂ ಅಹಂ ಗಾಯತ್ರಿ. ಸೊ ವಾಟ್ ಈಸ್ ದ ಛಂದಸ್? ಅಗೇನ್ ಇಟ್ಸ್ ದ ಗ್ರಾಮ್ಯಾಟಿಕಲ್ ಪಾಯಿಂಟ್ಸ್. ವಿ ಆರ್ ನಾಟ್ ವೆಲ್ ವರ್ಸ್ಡ್ ಇನ್ ಆಲ್ ದೋಸ್. ಓನ್ಲಿ ಸ್ಕಾಲರ್ಸ್ ಕ್ಯಾನ್. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಶ್ಲೋಕಾಸ್ written with a particular parameter. So they are called meters. Is one type of meter, Pankti another type of meter, Trishtup another type of meter, Gayatri another type of meter. The way a shloka is composed, number of alphabets, letters are there, number of lines are there. They are called different names. Anushtup, Pankti, Gayatri. These are different names given to different types of shloka writing. ಈ ಛಂದಸ್ಸು ಅಂದ್ರೆ ಯಾವ್ಯಾವ ವಿಧಗಳಲ್ಲಿ ಶ್ಲೋಕಗಳನ್ನ, ರುಕ್ಕುಗಳನ್ನ ರಚನೆ ಮಾಡಬೇಕು ಅಂತ ಶಾಸ್ತ್ರ ಇದೆಯೋ ಆ ಪ್ರಕಾರಕ್ಕೆ 5 ಥರಗಳಿದೆ. ಅವುಗಳಲ್ಲಿ ಬಹಳ ಮುಖ್ಯವಾದ ಶ್ಲೋಕ ರಚನಾ ಸಾಮರ್ಥ್ಯ ಇರತಕ್ಕಂಥದ್ದು, ಬಹಳ ಮುಖ್ಯವಾದದ್ದು ಅಂದ್ರೆ ಗಾಯತ್ರಿ ಛಂದಸ್. ಗಾಯತ್ರಿ ಛಂದಸ್ ಈಸ್ ಬೆಸ್ಟ್ ಅಮಾಂಗ್ ಆಲ್ ದ ಟೈಪ್ಸ್ ಆಫ್ ಛಂದಸ್ ಹೇಳುತ್ತೆ, ವ್ಯಾಕರಣ ಹೇಳುತ್ತೆ. Sanskrit grammar says Gayatri Chandas is a type of alignment of letters, alphabets in the shlokas. It has got only 3 charanas, only 3 lines. You can't write the 4th line. To write the shloka, only 3 lines. 3 ಚರಣಗಳಲ್ಲಿ ಮಾತ್ರ ಬರತಕ್ಕಂಥದ್ದು. 3 ಚರಣಗಳಲ್ಲಿ ಅಕ್ಷರಗಳ ಜೋಡಣೆ 24 ಮೀರಿರಬಾರದು. And there cannot be more than 24 letters or less than 24 letters in that shloka. Gayatri Chandas ಅಂದ್ರೆ 24 ಅಕ್ಷರಗಳಿಂದ ಕೂಡಿದ 3 ಚರಣಗಳ ಶ್ಲೋಕ. ಸೊ ಎಲ್ಲಾ ಛಂದಸ್ಸುಗಳು ಇದು ಬಹಳ ಶ್ರೇಷ್ಠವಾದದ್ದು, ಅದು ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳಿ. ಗಿವನ್ ಬೈ ಜ್ಞಾನೇಶ್ವರ ಮಹಾರಾಜ್ ಅಂಡ್ ಇವನ್ ರಾಮಾನುಜಾಚಾರ್ಯ. ಛಂದಸ್ಸುಗಳಲ್ಲಿ ನಾನು ಗಾಯತ್ರಿ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ವಾಟ್ ಈಸ್ ದಟ್ ವಿ ಹ್ಯಾವ್ ಟು ರಿಮೆಂಬರ್? ಛಂದೋಬದ್ಧವಾದ ವೇದ ವಚನಗಳಲ್ಲಿ, ಛಂದೋಬದ್ಧವಾದಂತಹ ಋಕ್ಕುಗಳಲ್ಲಿ, ಮಂತ್ರಗಳಲ್ಲಿ ಬಹಳ ಶ್ರೇಷ್ಠವಾದ ಗಾಯತ್ರಿ ಮಂತ್ರ ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ಅಮಾಂಗ್ ದ ರುಕ್ಸ್, among the Vedic hymns, praising the Lord,
our Gurudev once was referring, there are 7 crore Vedic hymns. 7 ಕೋಟಿ ಮಂತ್ರಗಳಿದೆ ಅಂತ ಹೇಳಿದ್ರು ಗುರುಗಳು ಒಂದು. ಭಗವಂತನ ಗುಣಗಾನ ಮಾಡತಕ್ಕಂತಹ ರೂಪಗಳು 7 ಕೋಟಿ, 7 crores. Among the 7 crores, the foremost, most important, most holy, sacred is Gayatri Mantra. Gayatri Mantra, if you recite, count, 24 letters are there. And in 3 lines they are written. Om Tat Saviturvarenyam Bhargo Devasya Dhimahi Dhiyo Yo Nah Prachodayat. So it is called Vedamata. It is a mother for all the other mantras. So much prominence is given to Gayatri. And there are, in the Vedanta, there are number of sadhakas, as our Gurudev was talking, they have done only Gayatri Upasana in their lifetime. ಗಾಯತ್ರಿ ಉಪಾಸಕರೇ ಎಷ್ಟೋ ಜನ ಇದ್ದಾರೆ. ಸೊ ಎಲ್ಲ ಮಂತ್ರಗಳಲ್ಲಿ ಬಹಳ ಮುಖ್ಯವಾದಂತ ಮಂತ್ರರಾಜ, ವೇದ ಮಾತೆ ಅನ್ಸ್ಕೊಂಡಿರ್ತಕ್ಕಂಥ ಗಾಯತ್ರಿ ಮಂತ್ರ ನಾನೇ. ಈ ಗಾಯತ್ರಿ ಮಂತ್ರ ಎಷ್ಟೋ ವಿಧದಲ್ಲಿದೆ ನಮ್ಮ ವೇದಗಳಲ್ಲಿ. ಎಲ್ಲವೂ ಗಾಯತ್ರಿನೇ. ಆಯಾ ದೇವತೆಯನ್ನು ಕುರಿತು ಹೇಳಿದಾಗ ಆಯಾ ದೇವತೆ ಹೆಸರಲ್ಲಿ ಹೇಳಬೇಕಾಗುತ್ತೆ. ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಸೂರ್ಯನನ್ನ ನಾವು ಸಂಕೇತವಾಗಿ ಇಟ್ಕೊಂಡು ಸೂರ್ಯನಲ್ಲಿರ್ತಕ್ಕಂಥ ಆ ಸೂರ್ಯ ನಾರಾಯಣ ಶಕ್ತಿಗೆ ನಾವು ನಮನ ಮಾಡತಕ್ಕಂಥದ್ದು ಇರೋದು ನಾವು ಹೇಳ್ತಕ್ಕಂಥ ಸಾಮಾನ್ಯ ಗಾಯತ್ರಿ. ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸೊ ದಿಸ್ ಗಾಯತ್ರಿ is actually should be called Savita Gayatri. We are looking at the sun, taking sun as a symbol, and we are prostrating to Lord himself, Surya Narayana, Bhagavan Narayana, in the form of sun. So it is actually called Savita Gayatri. Savitro means sun, also means God. There are other different types of equally important Gayatris, Gayatri mantras. Most of us may not know it. For each devata there is a Gayatri mantra. Just 2 or 3 I can just remember for example's sake. If you look at Ganapati, everybody knows mantras on Gajanana, Ganapati. But what is Ganapati Gayatri? Most of us may not remember it because we have not been taught. We don't know. It is not our fault. But we don't know because nobody has told us. That is the difference. ನಮಗೆ ಯಾಕೆ ಗೊತ್ತಿಲ್ಲ ಅಂದ್ರೆ ನಮಗೆ ಯಾರು ಹೇಳ್ಕೊಡೋರು ಇಲ್ಲ ಅಷ್ಟೇ. ವಾಟ್ ಇಸ್ ದ ಗಣಪತಿ ಗಾಯತ್ರಿ? ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. Particularly referring to Lord Ganesha as the divine form in that Gayatri mantra. There is Hanuman Gayatri also. Anjani sutaya vidmahe vayuputraya dhimahi tanno Hanuman prachodayat. Referring to Lord Hanuman in the form of Gayatri. So many such Gayatris are there. All the Gayatris are important. Not one is superior, not one is inferior. Mahadevyecha vidmahe Vishnupatnecha dhimahi tanno Lakshmi prachodayat. Sri Chakra Sancharinyai vidmahe Parabrahma Sarupinyai dhimahi tanno Rajarajeshwari prachodayat. Rajarajeshwari Gayatri. All these Gayatris, Gayatri mantras, refer to that single divinity. Ekameva advitiyam Parabrahma ತತ್ವಕ್ಕೆ ಆಕಾರವನ್ನ ಕೊಟ್ಟು ಆ ಆಕಾರದಲ್ಲಿ ಮಂತ್ರಗಳನ್ನ ಉಚ್ಚಾರಣೆ ಮಾಡುವುದು. ಎಲ್ಲವೂ ಮೂಲದಲ್ಲಿ ಒಂದೇ. ಸೊ ಆ ಗಾಯತ್ರಿ ನಾನೇ ಆಗಿದ್ದೇನೆ ಅಂದ್ರೆ ಅದೆಲ್ಲವೂ ನಾನೇ ಅಪ್ಪ, ನಾನೇ ಮೂಲ, ನಾನೇ ಆ ಪರಸ್ವರೂಪ ಪರಬ್ರಹ್ಮ ತತ್ವ ಎಲ್ಲ ರೂಪದಲ್ಲಿ ಕಾಣ್ತೇನೆ. ನಿಮಗೆ ಇಷ್ಟ ಇದ್ರೆ ಗಣಪತಿ ರೂಪದಲ್ಲಿ ನನ್ನ ಭಜನೆ ಮಾಡಿ, ಇಷ್ಟ ಇದ್ರೆ ನಾರಾಯಣ ರೂಪದಲ್ಲೇ ನಿಮ್ಮ ಆರಾಧ್ಯ ದೈವ ಅಂತ ನನ್ನ ಪೂಜೆ ಮಾಡಿ, ಇಲ್ಲ ದೇವಿ ರೂಪದಲ್ಲೇ ಮಾಡಿ, ಆಂಜನೇಯ ರೂಪದಲ್ಲೇ ಮಾಡಿ, ಯಾವ ರೂಪದಲ್ಲಿ ಮಾಡಿದ್ರು ಕೊನೆ ನಾನೇ. ನಿಮ್ಮ ಎಲ್ಲ ಸೇವೆಗಳು, ನಿಮ್ಮ ಅನುಷ್ಠಾನಗಳು, ವ್ರತಗಳು, ಜಪಗಳು ನನ್ನನ್ನೇ ಸೇರುತ್ತೆ ಅಂತ ಹಿಂದೆ ಹೇಳ್ಬಿಟ್ಟಿದ್ದಾರೆ ಭಗವಂತ. ಮಾಸಾನಾಂ ಮಾರ್ಗಶೀರ್ಷೋಹಂ ಅಹಂ ಮಾಸಾನಾಂ ಮಾರ್ಗಶೀರ್ಷಃ. ಎಲ್ಲ 12 ಮಾಸಗಳಲ್ಲಿ ತುಂಬಾ ಶ್ರೇಷ್ಠವಾದಂತ ಮಾರ್ಗಶೀರ್ಷ ಮಾಸ ನಾನೇ. I am that Margashish among the 12 months of a year, Hindu calendar. Interesting point which we don't remember here. Why Lord is talking about Margashish? ಈ ಮಾರ್ಗಶಿರ ಮಾಸ ಬಹಳ ಉತ್ತಮವಾದದ್ದು ನಾನೇ ಅಂತ ಯಾಕೆ ಹೇಳ್ತಾ ಇದ್ದಾನೆ? Normally we know in Hindu calendar, Chaitra Masa is the first beginning month. Our new year starts from Chaitra Masa. Lunar calendar or solar calendar. ನೀವು ಯಾವ ಯುಗಾದಿ ತಗೊಂಡ್ರು ನಾವು ಶುರು ಮಾಡೋದು ಆರಂಭ ಚೈತ್ರ ಮಾಸ. ಭಗವಂತ ಅದನ್ನ ಯಾಕೆ ಹೇಳಲಿಲ್ಲ ಇಲ್ಲಿ? Lord could have said, I am the beginning Chaitra Masa among the 12 months. But he said, I am the Margashirsha Masa among the 12 months. Why? He is so sacred and that we don't know. Because Kalakramadalli, as evolution proceeds, as time proceeds,
5,000 years back, till that period, time, Dwapar Yuga ended. So in the Dwapar Yuga, Hindu calendar, or we call our Indian calendar, it started with Margashirsha Masa. ದ್ವಾಪರ ಯುಗದಲ್ಲಿ ಮಹಾಭಾರತದಲ್ಲಿ ಸಮಯದಲ್ಲಿ ಈ ವರ್ಷ ಸನಾತನ ಧರ್ಮದ ಯಾವ ಪ್ರಾರಂಭ ಅಂದ್ರೆ ಚೈತ್ರ ಮಾಸಕ್ಕಲ್ಲ, ಮಾರ್ಗಶಿರ ಮಾಸದಿಂದ ವರ್ಷ ಪ್ರಾರಂಭ. ಅಲ್ಲಿ ಯುಗಾದಿ ಆಚರಣೆ ಅಲ್ಲಿ ಬರ್ತಾ ಇತ್ತು ಅಂತ ನಾವು ತಿಳ್ಕೊಳ್ಬೇಕು. ಈಗಿನ ಹಾಗೆ ಚೈತ್ರ ಅಲ್ಲ, ಮಾರ್ಗಶಿರ ಮಾಸವೇ ಪ್ರಥಮ ಮಾಸ ವರ್ಷದ್ದು ಅಂತ ಅವಾಗಿತ್ತು ಆಚರಣೆ. ಕಾಲಕ್ರಮೇಣ 5,000 ವರ್ಷದಲ್ಲಿ ನಿಂತು ಹೋಯ್ತು. ಈಗ ಚೈತ್ರ ಮಾಸ ಅಂತ ನಾವು ಹೇಳ್ತೀವಿ. ಅದು ಬಿಟ್ಟು ಹೋಗಿದೆ. ಥ್ರೂಔಟ್ ಇಂಡಿಯಾ, throughout world, what they follow, we follow. Even we don't even remember Yugadi, but we remember definitely January 1st, the Gregorian calendar. In those time, Margashira Masa was the beginning of the year. Rutunam aham kusumakaraha. So among the Rutus, every 2 months put together one season. So the spring season is the most enjoyable, enchanting season where greenery is there. February and March, April. You find the greenery and then flowering season. ನಮಗೆ ವಸಂತ ಋತು ಆಗಮನ ಆಗುತ್ತಲ್ಲ, ವಸಂತ ಮಾಸ, ಎಲ್ಲ ಮಾಸಗಳು ಬಹಳ ಸುಂದರವಾಗಿ ಶ್ರೇಷ್ಠವಾಗಿ, ಎಲ್ಲೆಲ್ಲೂ ಹಸಿರು ಮತ್ತು ಎಲ್ಲೆಲ್ಲೂ ಹೂಗಳ ರಾಶಿ. ಕಾಡಿನಲ್ಲಿ ಎಲ್ಲಿ ನೋಡಿದ್ರು ಹೂಗಳು ಕಾಣುತ್ತಲ್ಲ, ವರ್ಣಮಯವಾಗಿ ಕಾಣುತ್ತಲ್ಲ, ಬಹಳ ಸುಂದರವಾಗಿ ಕಾಣುತ್ತಲ್ಲ. ಆದ್ರಿಂದ ಎಲ್ಲ ಋತುಗಳಲ್ಲಿ ಆ ಸುಂದರವಾದ ವಸಂತ ಮಾಸ ನಾನೇ ಆಗಿದ್ದೇನೆ. ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ. ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ. ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವಮತಾಂ ಅಹಂ. ತೇಜಸ್ವೀನಾಂ ಅಹಂ ತೇಜಸ್. ಛಲಯತಾಂ ಅಹಂ ದ್ಯೂತಂ ಅಸ್ಮಿ. ದ್ಯೂತಂ ಛಲಯತಾಮಸ್ಮಿ. Now is very interesting point. Two things we have to observe. ದ್ಯೂತಂ ಛಲಯತಾಮಸ್ಮಿ. So among people, fraudulent people, deceivers, ಯಾರು ದಗಾಕೋರರಿದ್ದಾರೆ, ಯಾರ ಮನಸ್ಸು ಯಾವಾಗಲೂ ಕಳ್ಳತನದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ, ಯಾರು ವಂಚಕರಾಗಿದ್ದಾರೆ, ವಂಚನೆ ಮಾಡೋದು, cunning people. Person who deceives another person by cunningly is known as vanchaka. A white collar deceiver. He is not a layman. He will not hit you. He will not rob you like a dacoit, but he will deceive you without your knowledge. So he is called vanchaka. What is another word? Parivanchaka. Parivanchaka is a greater deceiver than the ordinary deceiver. So among these deceivers, that chalayatam, that deceiving capacity, that cunning capacity, that power of intelligence to delude you. ಎಲ್ಲ ಮೋಸಗಾರರಲ್ಲಿ, ಧೂರ್ತ ಜನಗಳಲ್ಲಿ, ಕಪಟಿಗಳಲ್ಲಿ ಜನಗಳನ್ನ ಮರುಳು ಮಾಡುವಂತ ಶಕ್ತಿ ಇದೆಯಲ್ಲ, ತಮಗೋಸ್ಕರ, ದುಡ್ಡಿಗೋಸ್ಕರ, ಆ ಮರುಳು ಮಾಡೋ ಶಕ್ತಿ, ಅವರನ್ನ ಭ್ರಮೆಗೊಳಿಸ್ತಕ್ಕಂಥ ಶಕ್ತಿ, ಅವರನ್ನ ಕೆಳಗೆ ಬೀಳಿಸಿ ಅವರಿಂದ ನಾನು ಹಣವನ್ನು ಇನ್ನೇನೋ ವಸೂಲು ಮಾಡತಕ್ಕಂಥ ಶಕ್ತಿ, ಅದು ಆ ಶಕ್ತಿ ನಾನೇ ಆಗಿದ್ದೇನೆ. ಸೊ ಐ ಆಮ್ ದಟ್ ಪವರ್ ಆಫ್ ಕನ್ನಿಂಗ್ by which a cunning person can deceive another layman, ordinary person, a gentleman. ಒಬ್ಬ ಸಜ್ಜನ ವ್ಯಕ್ತಿಯನ್ನ ಮೋಸ ಮಾಡೋದು ಬಹಳ ಸುಲಭ. ಆ ಮೋಸ ಮಾಡೋನು ಬಹಳ ಧೂರ್ತ. ಆ ಧೂರ್ತನಿಗಿರ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಮೋಸ ಮಾಡೋದು, ಅದು ನಾನೇ. Explain that in Know Your Reality, it was there. When the gentleman first time came down to Bangalore by name Raju, a businessman. Earlier he was working in bank and he resigned. Later he was not working anywhere. A businessman, a well-to-do person, rich person, affluent person, not ordinary person. When our Gurudev was living in Banerghatta Guhashrama Road, he came and met him. Our Gurudev was talking on that aspect later to me. I mentioned that in the book also. That person name is Raju. When Gurudev asked him what you are doing, he said, I am not doing anything. Earlier I was working. Now what is that you are doing? I am doing nothing, he says. And Gurudev wondered. He told me later all the details. Then how are you living for your food? You are a family man. You have got children. Yes, he has got 2 children. He is settled in Hyderabad, own house, everything is there. But not working at all. He left the job in bank long back. So Gurudev was wondering what happened. How are you leading a day to maintain your life? Minimum money is required. Then he said, no, I get money from my gambling source. Gurudev was astonished. Gambling? ಈಗ ನಾನು ಜೂಜಾಟ ಇಸ್ಪೀಟ್ ಆಟದಲ್ಲಿ ದುಡ್ಡು ಮಾಡ್ತೀನಿ ಗುರುಗಳೇ, ಅದು ನನ್ನ ಜೀವನಕ್ಕೆ ಸಾಕು ಅಂತ ಹೇಳ್ಬಿಟ್ಟೆ. ಪುಣ್ಯ ಗುರುಗಳಿಗೆ ಏನ್ ಖುಷಿ ಆಯ್ತು ಅಂದ್ರೆ ನಡ್ಕೊಂಡು ನನಗೆ ಮತ್ತೆ ಹೇಳಿದ್ರು. ಅದೆಲ್ಲ ಬುಕ್ಕಲ್ಲಿ ಬರೆದಿದ್ದೀನಿ, ಕೇಳಿದಾಗ ಮಾತ್ರ ನಿಜವಾಗ್ಲೂ
ಭಗವಂತ ಗೋವಿಂದನನ್ನೇ ಇವನಲ್ಲಿ ಕಾಣ್ತಾ ಇದ್ದೀನಿ ಅಂತ ಅವನೆದುರಿಗೆ ಹೇಳ್ಬಿಟ್ಟೆ ನಾನು. ಅದು ಬರೆದು ಇದೀನಿ ನೋಡು ಬುಕ್ ನಲ್ಲಿ ಇರ್ತೇವೆ. Our Gurudev was so pleased and he said, I am seeing Lord in you. I am seeing Lord in you because you are so straightforward and say that I am in the business of gambling. I am a gambler. The money I earn in gambling, I maintain my family. I don't have any other work. Then how are you maintaining in this? Gambling is a horrible task. People will go to dogs. It is a horrible habit. How are you maintaining? No, Gurudev, it is because whatever I earn, I spend it on the pilgrimage to meet all the great saints and Maharajas, real jnanis throughout India. I came to know that there is a great Brahmajnani from Himalaya in Bangalore, so I have come to you also. I need your blessing. Then Gurudev again asked, no, I cannot give you money because you are a gambler. If you have come here with the purpose that I may help you, I may give you some tips how to make more money in gambling, I cannot do that, Gurudev said. Then he said, no, I don't want anything. I want only your blessing. I am at your feet. You just bless me is enough. And this blessing will help me to earn enough money in the gambling to maintain my family. I am not spending anything else on any other vices in life. ನಾನು ಬೇರೆ ಯಾವ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಗುರುಗಳೇ. ಜೀವನದಲ್ಲಿ ಬರೋ ದುಡ್ಡಿನಲ್ಲಿ ಸ್ವಲ್ಪ ತೃಪ್ತನಾಗಿ ಜೀವನ ನಡೀತಾ ಇದೆ. ನಿಮ್ಮಂತ ಮಹಾತ್ಮರ ದರ್ಶನಕ್ಕೆ ಎಲ್ಲ ಇಂಡಿಯಾದಲ್ಲಿ ಸುತ್ತಾ ಇದ್ದೀನಿ. ನಿಮ್ಮ ಕೃಪೆಯಿಂದ ನನ್ನ ಜೀವನ ನಡೀತಾ ಇದೆ. ಆ ಪರಮಾತ್ಮನ ಕೃಪೆ ನಿಮ್ಮ ಮೂಲಕ ನನಗೆ ಬರ್ತಾ ಇದೆ. ಅದರಿಂದ ನಾನು ಅಲ್ಲ, ಪ್ರತಿ ಸಲ ನೀವು ಇಸ್ಪೀಟ್ ಆಟದಲ್ಲಿ ಗೆಲ್ಲೋದು ಏನ್ ಗ್ಯಾರಂಟಿ? ಸೋಲೋದೇ ಜಾಸ್ತಿ ಅಲ್ವಾ? ಗುರುಗಳು ಮತ್ತೆ ಪ್ರಶ್ನೆ. ಪೀಪಲ್ ವಿಲ್ ನೆವರ್ ವಿನ್. ಎವ್ರಿ ಟೈಮ್ ದೇ ಲೂಸ್ ಮನಿ ಇನ್ ಎನಿ ಟೈಪ್ ಆಫ್ ಗ್ಯಾಮ್ಲಿಂಗ್, ವೆದರ್ ಹಾರ್ಸ್ ರೇಸ್ ಆರ್ ಕಾರ್ಡ್ಸ್. ನೋ ಗುರುದೇವ, I don't know about others. You are right. But in my case, because I have full faith in God and my Guru, I surrender to my God and Guru. Somehow I get enough money in the gambling to maintain my life. That is why I left all the job. So, the rest of the time I can do my sadhana, visit all the Mahatmans in India. I have my own Guru. My own Guru directed me to come to Bangalore to meet you. My Guru is in, I am seeing the real Krishna or Govinda in this gambler, he said. He has written in the book also, and he told me. And I met that gentleman. I was very curious. That gentleman I met only after the 15th day ceremony of our Gurudev's Mahasamadhi here, when it was arranged after the 15th day. All the time, all the way from Hyderabad, he flew down here, came here, he introduced himself to me. He said, I am that Raju. Then I said, oh, great Krishna in the form of gambler, as our Gurudev was talking. He was very pleased. ಬಹಳ ಚೆನ್ನಾಗಿ ಮಾತನಾಡಿ ಬಹಳ ಅವತ್ತೆಲ್ಲ ಇಲ್ಲೇ ಇದ್ರು ರಾಜು ಅನ್ನೋ. ಅಷ್ಟು ಗುರುಗಳ ಮೇಲೆ ಪ್ರೀತಿ ಅವ್ರಿಗೆ. ಅದು ಯಾಕೆ ಹೇಳಿದ್ರು ಅಂದ್ರೆ, ಐ ಆಮ್ ಸೀಯಿಂಗ್ ಲಾರ್ಡ್ ಹಿಮ್ಸೆಲ್ಫ್ ಅಂಡ್ ಹಿ ಟೋಲ್ಡ್ ಮಿ ದೆನ್, ಸಿ ಲಾರ್ಡ್ ಹ್ಯಾಸ್ ಆಲ್ರೆಡಿ ಸೆಡ್ ಇನ್ ಭಗವದ್ಗೀತಾ, ದ್ಯೂತಂ ಛಲಯತಾಮಸ್ಮಿ. ಭಗವಂತನೇ ಹೇಳ್ಬಿಟ್ಟಿದ್ದಾನಲ್ಲ. ನಮಗೆ ಇದು ಅರ್ಥ ಆಗದಿದ್ರೆ ಮತ್ತೆ ಡೌಟ್ ಏನಂದ್ರೆ, ನಮಗ್ ಗೊತ್ತಿರೋ ಹಾಗೆ ಕಾರ್ಡ್ಸ್ ಆಡೋದು, ಕುದುರೆ ರೇಸು, ಇನ್ಯಾವುದೋ ಬೆಟ್ಟಿಂಗು, ಕ್ರಿಕೆಟ್ ಬೆಟ್ಟಿಂಗ್, some other betting, all these things where money is involved is all non-virtuous activities. ನಮ್ಮನ್ನ ಹಾಳು ಮಾಡಲಿಕ್ಕೆ ಬಂದಿರತಕ್ಕಂತಹ ಇವೆಲ್ಲ ದ್ಯೂತಗಳು, ಜೂಜು. See, there are different forms of gambling, but all gambling, all forms are not good. That's what we are taught now. ತಿಳ್ಕೊಂಡಿರೋದು ಹಾಗೆ. ಎಲ್ಲ ರೀತಿಯ ಈ ಜೂಜು ಇದೆಯಲ್ಲ, ಇದು ಒಳ್ಳೇದಲ್ಲ, ತಪ್ಪು, ಕೆಟ್ಟದ್ದು ಅಂತ ನಮ್ಗೆ ಗೊತ್ತಿದೆ. ಇಲ್ಲಿ ಮತ್ತೆ ಭಗವಂತ ಇದೀನಿ ಹೇಳ್ತಾ ಇದ್ದಾನಲ್ಲ, why he is saying like that? I am that cunning capacity among the gamblers, and that capacity among the deceivers. ನಮಗೆ ಸ್ವಲ್ಪ ಕನ್ಫ್ಯೂಷನ್. See, remember this. ಬಹಳ subtle point here. Otherwise we miss the point. Lord is not praising the evil virtues. ಇಲ್ಲಿ ಕೆಟ್ಟ ಅಭ್ಯಾಸಗಳನ್ನ ಭಗವಂತ ಗುಣಗಾನ ಮಾಡ್ತಾ ಇಲ್ಲ. ಮೊದಲು ತಿಳ್ಕೊಳ್ಬೇಕು. ಈ ಕೆಟ್ಟ ಅಭ್ಯಾಸದ ಬಗ್ಗೆ ನಾನೇ ಅದು ಅಂತ ಯಾಕೆ ಹೇಳ್ತಾ ಇದ್ದಾನೆ? ನೀವು ಅದನ್ನು ಮಾಡಿ ಅಂತಲ್ಲ. Lord doesn't mean that you start gambling today itself. Go to horse race every week, start betting on everything from today itself. God is not saying like that. What he meant here was, ಭಗವಂತನ ಸೂಚನೆ ಏನು ಅಂದ್ರೆ ಬಹಳ ಗುಹ್ಯಾತಿ ಗುಹ್ಯವಾದಂತ ರಹಸ್ಯವಾದ ಸೂಚನೆ. ಸಾಧಕರಿಗೆ ತಿಳ್ಕೊಳ್ಬೇಕು. ಸಾಮಾನ್ಯರಿಗೆ ಇದು ಅರ್ಥ ಆಗಲ್ಲ. ಫಾರ್ ಸ್ಪಿರಿಚುವಲ್ ಆಸ್ಪಿರೆಂಟ್ಸ್ ದೇರ್ ಇಸ್ ಎ ಮೆಸೇಜ್ ಹಿಯರ್. ಸಾಧಕರಿಗೆ ಏನ್ ತಿಳ್ಕೊಳ್ಬೇಕು ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ಪ್ರತಿ ಜೀವಿಯ ಕರ್ಮಾನುಸಾರ, ಅವರವರ ಕರ್ಮರಾಶಿಗೆ ಅನುಸಾರ ಅವರ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಆಗ್ತಾ ಇರುತ್ತೆ. ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಕರ್ಮಶೇಷ, ದೇ ಹ್ಯಾವ್ ಟು ಫೇಸ್ ಆಸ್ ಪರ್ ದ ಪ್ರೀವಿಯಸ್ ಕರ್ಮ. ದೇ ಡೋಂಟ್ ನೋ ದಟ್
but it's already decided how they should lead, whether he has to be born as a poor fellow or a rich fellow, whether he has to suffer continuously or intermittently, whether he will suffer from lifelong chronic problem, mental problem, physical problem, family problem, everything is decided. Or he will live like a king, money is no problem, wealth will come and fall at his feet, he will have name and fame. The thinking capacity, the thoughts which arise in the mind will make him to do certain things by which either he will suffer or he will enjoy. ಮನುಷ್ಯನಿಗೆ ಏನ್ ಅನ್ಸುತ್ತೆ, ಅವನು ಮಾಡೋ ಕೆಲಸಗಳಿಂದ ಅವನಿಗೆ ಒಳ್ಳೇದಾಗ್ಬೋದು ಅಥವಾ ಕೆಟ್ಟದಾಗ್ಬೋದು ಅನ್ಸುತ್ತೆ. ಆ ಒಂದು ಕೆಲಸ ಮಾಡಬೇಕು ಅಂತ ಅವನಿಗೆ ಮನಸ್ಸು ಎಲ್ಲಿಂದ ಬರುತ್ತೆ? ಮನಸ್ಸಿಗೆ ಶಕ್ತಿ, ಅದು ಭಗವತ್ ಶಕ್ತಿ. ಈಗ ಒಬ್ಬ ಮನುಷ್ಯ ಜೂಜಾಟದಲ್ಲಿ ಹಾಳಾಗಬೇಕು ಅಂತಾನೆ ಇದ್ರೆ ಅವನ ಹಣೆ ಬರೋದಲ್ಲಿ, ಇಫ್ ಈಸ್ ಡೆಸ್ಟಿನ್ ಟು ಲೂಸ್ ಮನಿ and health, mental health, physical health, by playing cards in his life, then he will get that feeling. He will insistently get the feeling of playing cards, however much anybody opposes in the family. ತಂದೆ, ತಾಯಿ, ಹೆಂಡತಿ, ಮಕ್ಕಳು ಏನ್ ಹೇಳಿದ್ರು ಕೇಳೋದಿಲ್ಲ ಮನುಷ್ಯ. ಅದನ್ನ ಮಾಡ್ಲೇಬೇಕು. ಪ್ರತಿ ದಿವಸ ನಾನು ಇಸ್ಪಿಟ್ ಆಡ್ಲೇಬೇಕು. ಯಾಕೆ ಅಂದ್ರೆ ಅವನು ಆಡಿ ಆಡಿ ಎಲ್ಲವನ್ನೂ ಕಳ್ಕೊಂಡು, ಮನೆ ಕಳ್ಕೊಂಡು, ಆತನ ಹೊಲ ಆಸ್ತಿಗಳನ್ನ ಕಳ್ಕೊಂಡು, ಇದೋ ಬಂಗಾರ ಕಳ್ಕೊಂಡು ಬೀದಿಗೆ ಬಿದ್ದಿರೋ ಜನ ಬಹಳ ಇದ್ದಾರೆ ನಮ್ಮ ದೇಶದಲ್ಲಿ, ಜಗತ್ತಿನಲ್ಲಿ. ಪೀಪಲ್ ಹೂ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್, ಇಟ್ ಈಸ್ ಡೆಸ್ಟಿನಿ ಇನ್ ದರ್ ಲೈಫ್ ದಟ್ ಹಿ ಶುಡ್ ಬಿಕಮ್ ಲೈಕ್ ದಟ್ ಪಾಪರ್, ಎ ಪರ್ಸನ್ ವಿತ್ ನಥಿಂಗ್ ಇನ್ ದ ಹ್ಯಾಂಡ್. ಸೊ ಫಾರ್ ದೆಮ್ ಗಾಡ್ ಗಿವ್ಸ್ ದಟ್ ಫೀಲಿಂಗ್. ಫಾರ್ ದೆಮ್ ಗಾಡ್ ಗಿವ್ಸ್ ದ ಫೀಲಿಂಗ್, ದ್ಯೂತಂ ಛಲಯತಾಮಸ್ಮಿ. He gives that feeling. A drunkard, however much you say no, he has to drink. And ultimately he may die, or financial problem will come, or health problem will come. If it is destined, though it is bad, I must do it. So that aspect God helps. According to their karma shesha, that thought generation ಇದೆಯಲ್ಲ, ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅವರ ಮನಸ್ಸಿನಲ್ಲಿ ಯಾವ್ಯಾವ ಆಲೋಚನೆಗಳು ಬರಬೇಕು, ಅದಕ್ಕೆ ಭಗವಂತನೇ ಕಾರಣ ಅಂತ ಅರ್ಥ ಇದು. Nothing is under your control or my control. According to your plan or my plan. Everything follows a divine plan. What is the divine plan? Karma gati. Already decided. Only thing we don't know. That is all the difference. We don't know. So that is why Lord says, Yutam chalayatam asmi. Tejas. Tejasvinam tejasaham. I am the glory among the glorious people. ತೇಜಸ್ವಿಗಳಿರ್ತಕ್ಕಂತಹ ಬ್ರಹ್ಮ ತೇಜಸ್ಸು ನಾನೇ ಆಗಿದ್ದೇನೆ, ಆ ಬ್ರಹ್ಮಶಕ್ತಿ ನಾನೇ ಆಗಿದ್ದೆ. ರೀತಿ ಒಬ್ಬ ಮನುಷ್ಯ ಹಾಳಾಗಬೇಕು ಅಂತಂದ್ರೆ ಆತನಿಗೆ ಮತ್ತೊಬ್ಬರನ್ನ ಮೋಸ ಮಾಡಬೇಕು ಅಂತ ಮನಸ್ಸು ಬರುತ್ತಲ್ಲ, ಆ ಮೋಸ ಮಾಡೋ ಪ್ರವೃತ್ತಿ ನಾನೇ. ಹಾಗೆ ಜ್ಞಾನಿಗಳಲ್ಲಿ, ಸಾಧಕರಲ್ಲಿ ಇರ್ತಕ್ಕಂತಹ ತೇಜಸ್ಸಿದೆಯಲ್ಲ, ಅದು ನಾನೇ ಆಗಿದೆ. ರುದ್ರಾಧ್ಯಾಯದಲ್ಲಿ ನಮಕ ಚಮಕ 2 ಭಾಗ ಬರುತ್ತೆ. ಪ್ರತಿ ದಿವಸ ಈ ಸಲ ಪೂರ್ತಿ ಬೆಳಗಿನ ನಮ್ಮ ಇದರಲ್ಲಿ ಬರುತ್ತೆ, ಪೂಜೆಯಲ್ಲಿ ಬರುತ್ತೆ. ಚಮಕದಲ್ಲಿ 3ನೇ ಅನುವಾಕ ಮಾತ್ರ ಹೇಳು ಅಂತ ಹೇಳ್ತಾ ಇದ್ರು ಗುರು. ಅದು 3ನೇ ಮಾತ್ರ. ಈ ನಮಕ ಏನ್ ಬರುತ್ತೆ, ನಮೋ ನಮೋ ಅಂತ ಬರುತ್ತೆ, ನನ್ನ ಬಾಯಿಗೆ ನೆನಪಿಲ್ಲ, ನನಗೆ ಬುಕ್ ನೋಡಿ ಹೇಳ್ಬೇಕು ಹೊರತು ಪೂರ್ತಿ ಹೇಳಿ ಬರೋಲ್ಲ ನಾನು. ನಮಕ ಪ್ರಶ್ನ ರುದ್ರಾಧ್ಯಾಯದ ಮೊದಲ ಭಾಗದಲ್ಲಿ ಏನಿದೆ ಅಂತಂದ್ರೆ, ಪ್ರತಿಯೊಂದು ಉದಾಹರಣೆ ತಕ್ಕೊಂಡು ನಾವು ಆ ಪರಮೇಶ್ವರನಿಗೆ, ಈಶ್ವರ ಅಂದ್ರೆ ಅಲ್ಲಿ ಭಗವಂತ, ಆ ಪರಮೇಶ್ವರನೇ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಉದಾಹರಣೆ ತಗೊಂಡು ನಮಕದಲ್ಲಿ ಬರೋದು ಏನಂದ್ರೆ, ಪ್ರತಿಯೊಂದು ಕಣ್ಣಿಗೆ ಕಾಣ್ತಕ್ಕಂಥ ಎಲ್ಲವನ್ನೂ ತಗೊಂಡು ಹೇಳ್ತೇವೆ ನಾವು ಒಂದೊಂದೇ. ನೋಡಪ್ಪ, ಆ ವೃಕ್ಷಕ್ಕೆ ನಮಸ್ಕಾರ ಮಾಡ್ತೇನೆ, ಈ ಬೀಜಕ್ಕೆ ನಮಸ್ಕಾರ ಮಾಡ್ತೇನೆ, ಈ ನದಿಗೆ ನಮಸ್ಕಾರ ಮಾಡ್ತೇನೆ, ಈ ಪೃಥ್ವಿಗೆ ನಮಸ್ಕಾರ ಮಾಡ್ತೇನೆ, ಈ ಗಾಳಿಗೆ ನಮಸ್ಕಾರ ಮಾಡ್ತೇನೆ, ಈ ಸೈನ್ಯಕ್ಕೆ ನಮಸ್ಕಾರ ಮಾಡ್ತೇನೆ, ಆ ಸೇನಾನಿಗೆ ನಾನು ನಮಸ್ಕಾರ ಮಾಡ್ತೇನೆ, ಆ ಕುದುರೆಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ, ಆ ಕುದುರೆ ಮೇಲೆ ಇರ್ತಕ್ಕಂಥ ಸವಾರನಿಗೆ ನಾನು ನಮಸ್ಕಾರ ಮಾಡ್ತೇನೆ, ಆ ಅಶ್ವಗಳಿಗೆ, ಗಜಗಳಿಗೆ ನಮಸ್ಕಾರ ಮಾಡ್ತೇನೆ, ಆನೆಗಳ ಮೇಲೆ ಕೂರ್ತಕ್ಕಂಥ ಸವಾರನ್ ನಮಸ್ಕಾರ ಮಾಡ್ತೇನೆ. ಅಲ್ಲಿಗೆ ಅರ್ಥ ಏನು ಅಂದ್ರೆ, ಆ ವ್ಯಕ್ತಿಗಲ್ಲ, ಆ ಬಿಲ್ಲಿಗೆ ನಾನು ನಮಸ್ಕಾರ ಮಾಡ್ತೇನೆ, ಆ ಬಾಣಕ್ಕೆ ನಮಸ್ಕಾರ ಮಾಡ್ತೇನೆ, ಆ ವಾಯುವಿಗೆ ನಮಸ್ಕಾರ ಮಾಡ್ತೇನೆ, ಅಂತರಿಕ್ಷ ನಮಸ್ಕಾರ ಮಾಡ್ತೇನೆ ಅಂದ್ರೆ ಪ್ರತಿಪದಾರ್ಥ ಅಲ್ಲ. ಅವುಗಳ ಹಿಂದೆ ಇರತಕ್ಕಂಥ ಶಕ್ತಿ ಏನು? ಆ ಬಾಣದ ಹಿಂದೆ ಇರೋ ಶಕ್ತಿ ಭಗವಂತ, ಆ ಬಿಲ್ಲು ಹಿಂದೆ ಇರೋ ಶಕ್ತಿ ಭಗವಂತ, ಆ ಓಡಾಡ್ತಕ್ಕಂಥ ಕುದುರೆ, ಅಶ್ವಬಲ ಇಸ್ ಎ ಗ್ರೇಟ್ ಇಂಪಾರ್ಟೆಂಟ್ ಆರ್ಮರಿ ಇನ್ ಲೈಕ್ ಅವರ್ ಬ್ಯಾಟರಿ ಟ್ಯಾಂಕ್ಸ್ ಟುಡೇ. ದಟ್ ಎನರ್ಜಿ, ಆ ಆನೆಗಳ ಶಕ್ತಿ, ಆನೆಯನ್ನು ಓಡಿಸ್ತಕ್ಕಂಥ ಸೇನಾನಿ, ರಥ ಓಡಿಸ್ತಕ್ಕಂಥ ಸೇನಾನಿಗಳು, ಅದ್ರ ರಾಜರು, ಎಲ್ಲವೂ ಅವರ ಶಕ್ತಿ ನಾನೇ ಅನ್ನೋ ಅರ್ಥದಲ್ಲಿ ನಾವು ಪ್ರತಿಯೊಂದು ಹೆಸರು ತಗೊಂಡು ನಮಸ್ಕಾರ ಮಾಡಿ. ಅದು ನಮಕ refers to the different aspects of creation where we identify Lord symbolic way of different names. There in the third Anuvaka in Namaka,
Krishna, there is one. Nishangina Ishudimate Taskaranam Pataye Namo Namo. Taskaranam Pataye Namo Namo. Taskara means thief, kalla. Taskaranam, among the thieves. Taskaranam Pataye Namo Namo. It means the chief among the thieves. I bow myself. ಈ ಕಳ್ಳರ ಅಧಿಪತಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳುತ್ತೆ ನಮಕ ರುದ್ರ. ವಂಚತೆ ಪರಿವಂಚತೆ ಸ್ಥಾಯೂಣಾಂ ಪತಯೇ ನಮೋ ನಮೋ. ಇಟ್ ಕಂಟಿನ್ಯೂಸ್ ಲೈಕ್ ದಟ್, ಥರ್ಡ್ ಅನುವಾದ. ಸೊ ದಿಸ್ ಅನದರ್ ವರ್ಡ್ ಇಸ್ ಹಿಯರ್. ವಂಚತೆ ಪರಿವಂಚತೆ ಸ್ಥಾಯೂಣಾಂ ಪತಯೇ ನಮೋ ನಮಃ. ವಂಚತೆ, ಐ ಟೋಲ್ಡ್ ಯು ಅರ್ಲಿಯರ್, ದ ಪರ್ಸನ್ ಹೂ ಡಿಸೀವ್ಸ್. ಪರಿವಂಚತೆ, ಎ ಗ್ರೇಟರ್ ಡಿಸೀವರ್. ಒಬ್ಬ ಮೋಸಗಾರ ಇನ್ನೂ ಅತ್ಯಂತ ಮೇಧಾವಿಯಾದ ಮೋಸಗಾರ, ಪ್ರಭಾವಿಯಾದ ಮೋಸಗಾರ, ಅತಿ ಬುದ್ಧಿವಂತನ ಸರ್ವಶ್ರೇಷ್ಠ ಮೋಸಗಾರ. ಆ ಮೋಸಗಾರನಿಗೆ ನಾನು ನಮಸ್ಕಾರ ಮಾಡ್ತೇನೆ, ಆ ಸರ್ವಶ್ರೇಷ್ಠ ಮೋಸಗಾರನಿಗೆ ನಮಸ್ಕಾರ ಮಾಡ್ತೇನೆ, ಪದೇ ಪದೇ ನಮಸ್ಕಾರ ಮಾಡ್ತೇನೆ. ಇಫ್ ಯು ಗೋ ಬೈ ದಿ ವರ್ಬ್ಯಾಟ್ರಿ ಮೀನಿಂಗ್ ಯು ಗೆಟ್ ಕನ್ಫ್ಯೂಸ್. ಅಯ್ಯೋ, ಪ್ರತಿ ದಿವಸ ನಾನು ರುದ್ರ ಓದ್ತಾ ಇದ್ದೇನೆ, ಮಂತ್ರ ಬೈಹಾರ್ಟ್ ಮಾಡಿ ಹೇಳ್ತಾ ಇದ್ದೇನೆ, ಇದ ಅರ್ಥ. ಇನ್ನೂ ಇದೆ ಈ ತರ ಅರ್ಥಗಳು ಒಳಗಡೆ ಹೋದ್ರೆ ಕಕ್ಕಾಬಿಕ್ಕಿ ಆಗುತ್ತೆ. ನಾನು ಯಾರಿಗೆ ನಮಸ್ಕಾರ ಮಾಡ್ತೇನೆ? ಕಳ್ಳನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಮಹಾ ಕಳ್ಳನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ, ಮಹಾ ಸುಳ್ಳನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತೇನೆ. ಇದೇನಪ್ಪ ಪರಮಾತ್ಮ ಅಂತ. ವಾಟ್ ಈಸ್ ದೇರ್ ಇನ್ ರುದ್ರ ನಮಕ ಪ್ರಶ್ನ, ಸೇಮ್ ಥಿಂಗ್ ಈಸ್ ಹಿಯರ್ ಇನ್ ಭಗವದ್. ಯು ಶುಡ್ ನಾಟ್ ಗೋ ಬೈ ವರ್ಬ್ಯಾಟ್ರಿ ಮೀನಿಂಗ್, ಯು ಶುಡ್ ಗೋ ಬೈ ಕಾನ್ಶಿಯಸ್ನೆಸ್ ಪರ್ವೇಡಿಂಗ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್. That without that aspect will not remain. It will go away. It will vanish. ಪ್ರತಿಯೊಂದರಲ್ಲೂ ಭಗವತ್ ತತ್ವ ಇದೆ. ಭಗವತ್ ತತ್ವ ಇರೋದ್ರಿಂದ ಬುದ್ಧಿ ಇದೆ. ಆ ಭಗವತ್ ತತ್ವ ಇರೋದ್ರಿಂದ ಅದಕ್ಕೆ ಶಕ್ತಿ ಇದೆ. ಆ ಭಗವತ್ ತತ್ವ, ಭಗವತ್ ಪ್ರಜ್ಞೆ ಇಲ್ಲದೆ ಇದ್ರೆ ಆ ಶಕ್ತಿ ಸೊನ್ನೆ. That is exactly how we should remember. ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಸತ್ವಂ ಸತ್ವತಾಂ ಅಹಂ. I am ಜಯಃ ವ್ಯವಸಾಯೋಸ್ಮಿ. I am the victory among the victorious. ಜಯ ಗಳಿಸುವುದರಲ್ಲಿ ಏನು ಜಯ ಸಿಗುತ್ತಲ್ಲ, ಆ ಜಯ ಯಾರು? ನಾನೇ. ಯಾರಿಗೆ ಜಯ ಲಭಿಸುತ್ತೆ ಅದು ಬಹಳ ಹಿಂದೆ ಇನ್ ವರ್ಬ್ಯಾಟ್ರಮ್ ದ ಲಾಸ್ಟ್ ಉಪದೇಶ ಗಿವನ್ ಬೈ ವಿದುರ ಮಹಾತ್ಮ ಟು ಧೃತರಾಷ್ಟ್ರ just before commencement of Mahabharata war. In the Mool Mahabharata it is there. In the introduction to Bhagavad Gita, I remember that was referred. In the Moola Mahabharata, what is the final Upadesha to Lord Dhritarashtra, emperor? Vidura comes and says, you are the emperor, you can stop the war. Now they are ready to battle. Armies are there already against each other in Kurukshetra. You are the emperor of Hastinapura. You can give order. Stop the war. It will stop. Last Upadesha Vidura gives to Dhritarashtra is, Yato dharmaha tato krishnaha, yato krishnaha tato jayaha. Last advice Vidura giving to Dhritarashtra. ನೋಡಪ್ಪ, ಕೊನೆಯದಾಗಿ ಹೇಳ್ತಾ ಇದ್ದೇನೆ ಕೇಳಪ್ಪ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನಪ್ಪ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ ಇದ್ದೇನೆ ನಿಶ್ಚಿತ. ತಿಳ್ಕೊಳಪ್ಪ. ಪಾಂಡವರ ಕಡೆ ಇಲ್ವೇನಪ್ಪ ಅವನು? ನಿನ್ನ ಮಕ್ಕಳು ಹಾಳಾಗೋದು ನಾಶವಾಗೋದು ನಿಶ್ಚಿತ ಅಲ್ಲಪ್ಪ, ಈಗಲಾರು ನಿಲ್ಲಿಸು ಅಂತ ಕೇಳ್ಕೊಳ್ತಾರೆ. ಯಥೋ ಧರ್ಮ ತಥೋ ಕೃಷ್ಣ, ಯಥೋ ಕೃಷ್ಣ ತಥೋ ಜಯ. Dhritarashtra will not listen. His karma was, his medha shakti was subdued. Vyamoha. Because of attachment to his son. His thinking power, nishchayatmak buddhi ಹೊರಟೋಗಿತ್ತು. And he has to suffer. So, see, Lord did not give him the proper understanding or viveka. He said, no. Vyavasayosmi, jayosmi, sattvam sattvatamaham. Vyavasayah, jayah asmi, jayosmi. Andre, I am that victory. Vyavasayah, I am that nishchayatmaka buddhi. Reasoning power, I am the reasoning power. Sattvam sattvatamaham. So, among, I am the real resolution. ಅಂದ್ರೆ ಎಲ್ಲಿ ಸತ್ವ ಬಲ ಇದೆಯೋ, ನಿಶ್ಚಯವಾದಂತ ಸತ್ವ ಬಲ ಕಾಣುತ್ತೋ, ಆ ಸತ್ವ ಬಲ ನಾನೇ ಆಗಿದ್ದೇನಪ್ಪ ಅರ್ಜುನ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ನಿಶ್ಚಯ ಬುದ್ಧಿ ಇರುತ್ತೋ, ಸಾತ್ವಿಕ ಜನರಲ್ಲಿ ಎಲ್ಲಿ ಸತ್ವದ ಬಲ ಇರುತ್ತೋ ಅದೆಲ್ಲವೂ ನಾನೇ ಆಗಿದ್ದೇನೆ. ಮತ್ತೆ ಎಲ್ಲಿ ವಿಜಯ ಅಥವಾ ಜಯ ವಿಕ್ಟರಿ ಇದೆಯೋ ಅದು ನಾನೇ ಆಗಿದ್ದೇನೆ. ದಟ್ ಇಸ್ ಹೌ ವಿ ಶುಡ್ ರಿಮೆಂಬರ್. ಬೈ ಗಾಡ್ಸ್ ಬೈ ಸಂಕಲ್ಪ ಟುಡೇ ವಿಲ್ ಸ್ಟಾಪ್ ಹಿಯರ್. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ.
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿ